Hi friends, welcome to our YouTube channel Civil with Sudhir and myself Sudhir Jirobe. So आज के इस वीडियो में हम डिस्कस करने वाले हैं ಆಯಿತಾ ಇವತ್ತಿನ ವಿಡಿಯೋಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಯಾವುದಂದರೆ ಬ್ರಿಕ್ಸ್. ನಿನ್ನೆ ನಾವು ಮಾಡಿರೋದು 21 ಕ್ವಶನ್ಸ್ ಆಗಿದೆ ಬ್ರಿಕ್ ಮೇಲೆ. ಇವತ್ತು 22 ನೆಕ್ಸ್ಟ್ ಕ್ವಶನ್ಸ್ ಯಾವ್ಯಾವಿದೆ ಅದನ್ನು ಕವರ್ ಮಾಡ್ತೀವಿ. ಸೊ ನಾವು ಈ ವಿಡಿಯೋನ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾವ್ಯಾವ ಗ್ರೂಪ್ ಇದೆ, ಟೆಲಿಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್ಕು, ಎಲ್ಲೆಲ್ಲಿ ಶೇರ್ ಮಾಡಬೇಕು ಎಲ್ಲ ಕಡೆ ಶೇರ್ ಮಾಡಿ. ಮತ್ತು ಯಾರ್ಯಾರು ಹೆಲ್ಪ್ ಬೇಕು KPSC AE ಎಕ್ಸಾಮ್ಗೋಸ್ಕರ ನಮ್ಮ ಚಾನಲ್ ಬಗ್ಗೆ ಅವರಿಗೆ ಹೇಳ್ಕೊಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ನೋಟಿಫಿಕೇಷನ್ಸು ವೀಡಿಯೋಸು ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ವೀಡಿಯೋ ಬರ್ತಾ ಇದೆ ಅಂತ. ಇನ್ನೊಂದು ನೆಕ್ಸ್ಟು, ಸೊ ನಮ್ಮ ಸಿವಿಲ್ ವಿತ್ ಸುಧೀರ್ ಚಾನಲ್ ಇದೆ, ಯಾವುದು ಟೆಲಿಗ್ರಾಮ್ ಚಾನಲು ಆಯಿತಾ. ವಾಟ್ಸಪ್ ಗ್ರೂಪ್ ಯಾವುದೂ ಇಲ್ಲ, ಓನ್ಲಿ ಟೆಲಿಗ್ರಾಮ್ ಚಾನಲ್. ಅಲ್ಲಿ ಟೆಲಿಗ್ರಾಮಲ್ಲಿ ಹೋಗಿಬಿಟ್ಟು ನೀವು ಸಿವಿಲ್ ವಿತ್ ಸುಧೀರ್ ಅಂತ ಸರ್ಚ್ ಮಾಡಿ ಅಲ್ಲಿ ಜಾಯ್ನ್ ಆಗಬೇಕು ಆಯಿತಾ. ಮತ್ತು ಈ ವಿಡಿಯೋ ಸೀರೀಸ್ ಇದು 500 ಕ್ವಶನ್ಸ್ ಸೀರೀಸ್ ಏನಿದೆಯಲ್ಲ, ಪ್ರೀವಿಯಸ್ ಕ್ಲಾಸ್ ನೋಡಬೇಕಂದ್ರೆ ಮೇಲ್ಗಡೆ ಐ ಬಟನ್ ಇದೆ. ಆ ಐ ಬಟನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರೀವಿಯಸ್ ಕ್ಲಾಸ್ ಸಿಗುತ್ತೆ ಆಯಿತಾ. ನಿಮ್ಮ ಸ್ಕ್ರೀನ್ ಮೇಲೆ ಐ ಬಟನ್ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇದರದ್ದು ಪ್ರೀವಿಯಸ್ ವಿಡಿಯೋ ಸಿಗುತ್ತೆ. ಇದು ಪಾರ್ಟ್ 2, 3 ಏನಿರುತ್ತಲ್ಲ ಅದ್ರ ಬಗ್ಗೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ನೋಡಿ. ಸೊ ಇವತ್ತಿನ ಫಸ್ಟ್ ಕ್ವಶನ್ ಇದೆ, ಶೇಪ್ ಆಫ್ ದಿ ಬ್ರಿಕ್ ಗೆಟ್ಸ್ ಡಿಫಾರ್ಮ್ ಡ್ಯೂ ಟು ರೈನ್ ವಾಟರ್ ಫಾಲಿಂಗ್ ಆನ್ ದ ಹಾಟ್ ಬ್ರಿಕ್. ದ ಡಿಫೆಕ್ಟ್ ಈಸ್ ನೋನ್ ಆಸ್. ಅಂದರೆ ಒಂದು ಬ್ರಿಕ್ಕು ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಟಿದ್ದೀರ ಆಯಿತಾ, ಅದೇನೆಂದರೆ ಹಾಟ್ ಇದೆ ಆಯಿತಾ, ಅದು ಬಿಸಿಯಾಗಿದೆ. ಅದ್ರ ಮೇಲೆ ಏನಂದರೆ ರೈನ್ ವಾಟರ್ ಬಂದಿದ್ರೆ ಅದ್ರ ಮೇಲೆ ಏನು ಡಿಫೆಕ್ಟ್ ಆಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಡಿಫೆಕ್ಟ್ಸ್ ಬಗ್ಗೆ ಓದಬೇಕಾಗುತ್ತೆ ಆಯಿತಾ. ಸೊ ಎಲ್ಲ ಡಿಫೆಕ್ಟ್ಸ್ ಬಗ್ಗೆ ನಿಮಗೆ ಇಲ್ಲಿ ಡಿಸ್ಕಸ್ ಮಾಡ್ತೀನಿ, ಇವಾಗ ನೋಡ್ಕೊಳ್ಳಿ. ಸೊ ಇದರ ಆನ್ಸರ್ ಇದೆ ಚಫ್ಸ್ ಅಂತ ಬರುತ್ತೆ ಆಯಿತಾ. ಸೊ ಇನ್ ಡೀಟೇಲಲ್ಲಿ ಒಂದೊಂದಾಗಿ ನೋಡೋಣ ಇವಾಗ. ನೋಡಿ ಇಲ್ಲಿದೆ. ಸೊ ಡಿಫಾರ್ಮೇಷನ್ ಆಫ್ ದಿ ಶೇಪ್ ಆಫ್ ದಿ ಬ್ರಿಕ್ ಕಾಸ್ಡ್ ಬೈ ದ ರೈನ್ ವಾಟರ್ ಫಾಲಿಂಗ್ ಆನ್ ಹಾಟ್ ಬ್ರಿಕ್ ಈಸ್ ಕಾಲ್ಡ್ ಚಫ್ಸ್. ಅಂದರೆ ಒಂದು ಇಟ್ಟಿಗೆನ ಗರಂ ಏನಂದರೆ ಹೀಟ್ ಆಗಿದ್ದಾಗ ನೀವು ಯಾವುದ್ರ ಮಳೆ ನೀರು ಅದ್ರ ಮೇಲೆ ಬಿದ್ದರೆ ಅದು ಎಫೆಕ್ಟ್ ಆಗುತ್ತೆ, ಅದನ್ನು ಚಫ್ಸ್ ಅಂತೀವಿ ಆಯಿತಾ. ಮತ್ತು ಬೇರೆ ಯಾವ್ಯಾವ್ದು ಎಫೆಕ್ಟ್ಸ್ ಇದೆ ಅದನ್ನು ನೋಡೋಣ. ಓವರ್ ಬರ್ನಿಂಗ್ ಆಫ್ ದಿ ಬ್ರಿಕ್ಸ್, ಇದ್ರ ಮೇಲೇ ಗೊತ್ತಾಗ್ತಿದೆ. ಅಂದರೆ ಜಾಸ್ತಿ ಬರ್ನ್ ಮಾಡಿದ್ರೆ ಏನು ಎಫೆಕ್ಟ್ ಆಗುತ್ತೆ ಅಷ್ಟೇ. ಅದೇನೆಂದರೆ ಬ್ರಿಟಲ್ ಆಗಿಬಿಡುತ್ತೆ, ಬಿಸ್ಕೆಟ್ ಥರ ಆಗಿಬಿಡುತ್ತೆ ಯಾವುದೋ ಬ್ರಿಕ್ಕು. ಅಂದರೆ ಯಾವುದೇ ಥರ ಸ್ಟ್ರೆಂತು ತೊಗೊಳ್ಳೋದಿಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ, ಇಫ್ ದ ಬ್ರಿಕ್ಸ್ ಆರ್ ಓವರ್ ಬರ್ನ್ಡ್ ಎ ಸಾಫ್ಟ್ ಮಾಲ್ಟೇನ್ ಮಾಸ್ ಈಸ್ ಪ್ರೊಡ್ಯೂಸ್ ಆ್ಯಂಡ್ ದ ಬ್ರಿಕ್ಸ್ ಲೂಸ್ ದೇರ್ ಶೇಪ್ ಲೂಸ್ ಆಗಿಬಿಡುತ್ತೆ. ಸಚ್ ಬ್ರಿಕ್ಸ್ ಆರ್ ನಾಟ್ ಯೂಸ್ ಫಾರ್ ಕನ್ಸ್ಟ್ರಕ್ಷನ್ ವರ್ಕ್. ಫಸ್ಟ್ ಏನಂದರೆ ಓವರ್ ಬರ್ನ್ಟ್ ಆದರೆ ಶೇಪ್ ಲೂಸ್ ಆಗುತ್ತೆ, ಆಮೇಲೆ ಸ್ಟ್ರೆಂತ್ನು ಎಫೆಕ್ಟ್ ಆಗುತ್ತೆ. ಅಂಡರ್ ಬರ್ನಿಂಗ್ ಆಫ್ ಬ್ರಿಕ್ಸ್ ಇತ್ತಂದರೆ ಸ್ಟ್ರೆಂತ್ ಬರೋದಿಲ್ಲ ಆಯಿತಾ. ಅಂಡರ್ ಬರ್ನಿಂಗ್ ಇದ್ರೆ ಏನಾಗುತ್ತೆ ನೋಡಿ, ವೆನ್ ದ ಬ್ರಿಕ್ಸ್ ಆರ್ ನಾಟ್ ಬರ್ನ್ ಪ್ರಾಪರ್ಲಿ ದ ಕ್ಲೇ ಇಸ್ ನಾಟ್ ಸಾಫ್ಟೆಂಡ್ ಬಿಕಾಸ್ ಇನ್ಸಫಿಷಿಯಂಟ್ ಆಫ್ ಹೀಟ್ ಆ್ಯಂಡ್ ಪೋರಸ್ ಆರ್ ನಾಟ್ ಕ್ಲೋಸ್ ಆಯಿತಾ. ಏನು ಪೋರಸ್ ಇರುತ್ತಲ್ಲ ಅದರ ಮಾಸ್ ಸ್ಟ್ರಕ್ಚರು ಅದರೊಳಗೆ ಪೋರಸ್ ಜಾಸ್ತಿ ಇರುತ್ತೆ, ಕ್ಲೋಸ್ ಹೊಮೋಜಿನಿಯಸ್ ಮಟೀರಿಯಲ್ ಇರೋದಿಲ್ಲ. ಮತ್ತು ದಿಸ್ ರಿಸಲ್ಟ್ಸ್ ಇನ್ ಹೈ ಡಿಗ್ರಿ ಆಫ್ ವಾಟರ್ ಅಬ್ಸಾರ್ಪ್ಷನ್ ಆ್ಯಂಡ್ ಲೆಸ್ ಕಂಪ್ರೆಸಿವ್ ಸ್ಟ್ರೆಂತ್. ಅಂದರೆ ಮಾಯ್ಶ್ಚರ್ ಜಾಸ್ತಿ ಏನಂದರೆ ಎಳ್ಕೊಂಡ್ಬಿಡುತ್ತೆ ಮತ್ತು ಕಂಪ್ರೆಸಿವ್ ಸ್ಟ್ರೆಂತು ಕಡಿಮೆ ಆಗಿಬಿಡುತ್ತೆ ಇದರಿಂದ ಅಂಡರ್ ಬರ್ನಿಂಗ್ ಇದ್ದರೆ ಆಯಿತಾ. ನೆಕ್ಸ್ಟ್ ಡಿಫೆಕ್ಟ್ ಇದೆ ಬ್ಲೋಟಿಂಗ್ ಅಂತ ಆಯಿತಾ. ಬ್ಲೋಟಿಂಗ್ ಅಂದರೆ ದಿಸ್ ಡಿಫೆಕ್ಟ್ ಈಸ್ ಅಬ್ಸರ್ವ್ಡ್ ಆಸ್ ಸ್ಪಾಂಜಿ ಸಾಲೋನ್ ಮಾಸ್ ಓವರ್ ದ ಸರ್ಫೇಸ್ ಆಫ್ ಬರ್ನ್ ಬ್ರಿಕ್ಸ್. ಇಟ್ ಈಸ್ ಕಾಸ್ಡ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ಕಾರ್ಬೋನೇಷಿಯಸ್ ಮ್ಯಾಟರ್ ಆ್ಯಂಡ್ ಸಲ್ಫರ್ ಇನ್ ಬ್ರಿಕ್ ಕ್ಲೇ. ಕಾರ್ಬನ್ ಮತ್ತು ಸಲ್ಫರ್ ಜಾಸ್ತಿ ಆದರೆ ಬ್ಲೋಟಿಂಗ್ ಆಗಿಬಿಡುತ್ತೆ ಆಯಿತಾ, ಊದ್ಕೊಂಡ್ಬಿಡುತ್ತೆ, ಈ ಥರ ಒಂಥರ ಊದ್ಕೊಂಡ್ಬಿಡುತ್ತೆ. ಓಕೆ, ಸೊ ಅದು ಬ್ಲೋಟಿಂಗು. ನೆಕ್ಸ್ಟು ಬ್ಲ್ಯಾಕ್ ಕೋರ್ ಅಂದರೆ ನೀವು ಬ್ರಿಕ್ನ ಜಾಸ್ತಿ ಹೀಟ್ ಮಾಡಿದಾಗ ಅದೇನಾಗುತ್ತೆ ಅಂದರೆ, ಜಾಸ್ತಿ ಹೀಟು ಅಲ್ಲ ಅಥವಾ ಬೇರೆ ಮಟೀರಿಯಲ್ ಯಾವುದಾದ್ರೂ ಪ್ರೆಸೆನ್ಸ್ ಇದ್ದರೆ ಅದು ಬ್ಲ್ಯಾಕ್ ಅಂದರೆ ಫುಲ್ಲು ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಆಯಿತಾ. ಇವಾಗ ನೋಡಿ ಏನು ಹೇಳ್ತಾ ಇದ್ದಾರೆ, ವೆನ್ ಬ್ರಿಕ್ ಕ್ಲೇ ಕಂಟೇನ್ಸ್ ಬಿಟಮಿನಸ್ ಮ್ಯಾಟರ್ ಆರ್ ಕಾರ್ಬನ್ ಆ್ಯಂಡ್ ದೇ ಆರ್ ನಾಟ್ ಕಂಪ್ಲೀಟ್ಲಿ ರಿಮೂವ್ಡ್ ಬೈ ಆಕ್ಸಿಡೇಷನಲ್ಲಿ ರಿಮೂವ್ ಆಗಲಿಲ್ಲ ಅಂದರೆ ಯಾವುದ್ಯಾವುದು ಕಾರ್ಬನ್ನು ಮತ್ತು ಬೇರೆ ಯಾವುದೇ ಥರದ್ದು ಬಿಟಮಿನಸ್ ಮಟೀರಿಯಲ್ ಇದ್ದರೆ ಆಯಿತಾ, ಆಕ್ಸಿಡೇಷನಿಂದ ಹೊರಗಡೆ ಹಾಕೋಕ್ಕಾಗಲಿಲ್ಲ ಅಂದರೆ ಬ್ರಿಕ್ ರಿಸಲ್ಟ್ಸ್ ಇನ್ ಬ್ಲ್ಯಾಕ್ ಕೋರ್ ಮೇನ್ಲಿ ಬಿಕಾಸ್ ಆಫ್ ಇಂಪ್ರಾಪರ್ ಬರ್ನಿಂಗ್. ಸೊ ಇದು ಇಂಪ್ರಾಪರ್ ಬರ್ನಿಂಗ್ಗೋಸ್ಕರ ಆಗುತ್ತೆ ಬ್ಲ್ಯಾಕ್ ಕೋರ್ ಆಯ್ತಲ್ಲ. ನೋಡಿ ನೆಕ್ಸ್ಟು ಡಿಫೆಕ್ಟ್ಸ್ ಯಾವುದಿದೆ ಅಂದರೆ ಎಫ್ಲೋರೆಸೆನ್ಸ್. ಈ ಡಿಫೆಕ್ಟ್ಸು ಎಲ್ಲ ಡಿಫೆಕ್ಟ್ಸ್ ದೀಸ್ ಆರ್ ದ ಡಿಫೆಕ್ಟ್ಸ್ ಆಫ್ ಬ್ರಿಕ್ ಆಯಿತಾ. ಇವು ಬ್ರಿಕ್ಸ್ ಡಿಫೆಕ್ಟ್ಸ್ ಇದೆ. ಸೊ ಇದು ಕಾಮನ್ ಡಿಫೆಕ್ಟ್ಸ್ ಇದೆ, ನೀವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಇದ್ರ ಮೇಲೆ ಯಾವ್ದು ಬೇಕಾದ ಕ್ವಶನ್ಸ್ ಕೇಳ್ಬೋದು ಆಯಿತಾ, ಇಂಪಾರ್ಟೆಂಟ್ ಇದೆ. ಅದಕ್ಕೆ ನಾನು ಥಿಯರಿನೂ ಇಲ್ಲಿ ಹಾಕಿದ್ದೆ. ಸೊ ನನಗೆ ಅದಕ್ಕೆ ಟೈಮ್ ಆಗ್ತಾ ಇರೋದು, ಯಾಕೆಂದರೆ ನಿಮಗೆ ಥಿಯರಿ ಪ್ಲಸ್ ಥಿಯರಿ ಮತ್ತು ಕ್ವಶನ್ ಎರಡೂ ಕವರ್ ಮಾಡ್ತಾ ಇದ್ದೀನಿ, ಅದಕ್ಕೆ ಟೈಮ್ ಆಗ್ತಾ ಇದೆ. ಆಗಲಿ ಬಿಡಿ, ಬಟ್ ನೀವು ಕಲೀರಿ ಆಯಿತಾ.
ಸೊ ಎಫ್ಲೋರೆಸೆನ್ಸ್ ಅಂದರೆ ದಿಸ್ ಈಸ್ ಕಾಲ್ಡ್ ಬಿಕಾಸ್ ಆಫ್ ಅಲ್ಕಲೀಸ್ ಪ್ರೆಸೆನ್ಸ್ ಇನ್ ದ ಬ್ರಿಕ್ಸ್. ಆಯಿತಾ, ನಮ್ಮ ಒಂದು ಸಿಂಪಲ್ ಭಾಷೆಯಲ್ಲಿ ನೀವು ಎಫ್ಲೋರೆಸೆನ್ಸ್ ಬಗ್ಗೆ ನೆನ್ಪಿಟ್ಕೋಬೇಕಂದ್ರೆ ಒಂದು ಸಾಲ್ಟ್ ಕಂಟೆಂಟ್ ಥರ ಬ್ರಿಕ್ ಮೇಲೆ ಬಂದ್ಬಿಡುತ್ತೆ. ಯಾಕೆ ಅಂದರೆ ಯಾವಾಗ ಮಾಯಿಶ್ಚರು ಏನು ಹೀರ್ಕೊಳ್ಳುತ್ತಲ್ಲ, ಮಾಯಿಶ್ಚರ್ ಇದ್ದಿರೋಗೋಸ್ಕರ ಸಾಲ್ಟ್ ಕಂಟೆಂಟ್ನ ಅಬ್ಸರ್ವ್ ಮಾಡುತ್ತೆ ಯಾವುದು ಬ್ರಿಕ್ಕು. ಆದಮೇಲೆ ಮಾಯಿಶ್ಚರು ಇವಾಪರೇಟ್ ಆಗಿಬಿಟ್ರೆ ಬರೀ ಸಾಲ್ಟ್ ಕಂಟೆಂಟ್ ಉಳ್ಕೊಂಡ್ಬಿಡುತ್ತೆ ಬ್ರಿಕ್ ಮೇಲೆ. ಸೊ ಅದನ್ನು ನಾವು ಎಫ್ಲೋರೆಸೆನ್ಸ್ ಅಂತೀವಿ. ಆಯಿತಾ, ವೆನ್ ಬ್ರಿಕ್ಸ್ ಆರ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಮಾಯಿಶ್ಚರ್, ವಾಟರ್ ಇಸ್ ಅಬ್ಸರ್ವ್ಡ್ ಆ್ಯಂಡ್ ದ ಆಲ್ಕಲೀಸ್ ಕ್ರಿಸ್ಟಲೈಸ್. ಅದೇ ಹೇಳ್ತಾ ಇರೋದಲ್ಲಿ. ಆಫ್ಟರ್ ಡ್ರೈಯಿಂಗ್ ಆಫ್ ಗ್ರೇ ಆರ್ ವೈಟ್ ಪೌಡರ್ ಪ್ಯಾಚಸ್ ಆನ್ ದ ಬ್ರಿಕ್ ಸರ್ಫೇಸ್, this can be reduced by selecting proper clay material. For brick manufacturing, preventing moisture to come in contact with the masonry by providing waterproof capping and using water repellent materials in mortar by providing damp proof course. ಇದೆಲ್ಲ ಏನೋ ಕತೆ ಇದೆ. ಆಯಿತಾ, ಸಿಂಪಲ್ ವರ್ಡಲ್ಲಿ ನಾನು ಹೇಳಿದೆ ನಿಮ್ಗೆ ರೆಫರೆನ್ಸ್ಗೋಸ್ಕರ ಇದು ನಾನು ಜಸ್ಟ್ ನಿಮ್ಗೆ ಹೇಳ್ತಾ ಇರೋದು. ಆಯಿತಾ, ಅದನ್ನು ನೀವು ಓದ್ಕೊಳ್ಳಿ ಇಲ್ಲಿ. ಸೊ ಎಫ್ಲೋರೆನ್ಸಸ್ ಬಗ್ಗೆ ಒಂದು ಪಾಯಿಂಟ್ ಅಷ್ಟೇ ನೆನಪಿಗೆ ಇಟ್ಕೊಳ್ಳಿ. ಚೆಕ್ಸ್ ಆರ್ ಕ್ರ್ಯಾಕ್ಸ್. ಸರಿ, ಕ್ರ್ಯಾಕ್ಸ್ ಯಾವ್ಯಾವ ಥರ ಬರ್ಬೋದು ಆಯಿತಾ? ದಿಸ್ ಈಸ್ ಬಿಕಾಸ್ ಆಫ್ ದ ಲಮ್ಸ್ ಆಫ್ ಲೈಮ್ ಆಫ್ ಎಕ್ಸಸ್ ಆಫ್ ವಾಟರನ್ನು ಆ್ಯಡ್ ಮಾಡಿದ್ರೆ ಇದಕ್ಕೋಸ್ಕರ ಬರುತ್ತೆ. ಇನ್ ಕೇಸ್ ಆಫ್ ಲೈಮ್, ವೆನ್ ಬ್ರಿಕ್ಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ವಾಟರ್, ಆಯಿತಾ, ಲೈಮ್ ಇನ್ ಕೇಸು ಏನಾದರೆ ಕಾಂಟ್ಯಾಕ್ಟ್ ಆಗಿಬಿಟ್ರೆ ದ ಅಬ್ಸರ್ವ್ಡ್ ವಾಟರ್ ರಿಯಾಕ್ಟ್ ವಿತ್ ಲೈಮ್. ನೋಡಲ್ಸ್ ಆರ್ ಕಾಸಿಂಗ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ದ ಕನ್ಸಿಕ್ವೆಂಟ್ ಡಿಸಿಂಟೇಷನ್ ಆಫ್ ದಿ ಬ್ರಿಕ್ಸ್, ವೇರ್ ಆಸ್ shrinkage and burning of crack results when the excess of water is added during brick manufacturing. ಏನಂತ ಇದ್ದಾರೆ, ನೀವು ವಾಟರ್ ಜಾಸ್ತಿ ಆ್ಯಡ್ ಮಾಡಿದಾಗ ಆಯಿತಾ ಎಕ್ಸ್ಪ್ಯಾಂಡ್ ಆಗುತ್ತೆ, ಮತ್ತು ಡಿಸಿಂಟಿಗ್ರೇಟ್ ಆಗೋದು ಚಾನ್ಸಸ್ ಇರುತ್ತೆ, ಮತ್ತು ಶ್ರಿಂಕೇಜು ಆಗುತ್ತೆ. ಸೊ ಇದು ಎಕ್ಸೆಸ್ ಆದರೆ ಏನಾಗುತ್ತೆ, ವಾಟರ್ಸ್ ಆ್ಯಡೆಡ್ ಡ್ಯೂರಿಂಗ್ ಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್. ನೀವು ಜಾಸ್ತಿ ಆದರೆ ಶ್ರಿಂಕೇಜ್ ಆಗೋ ಚಾನ್ಸಸ್ಸು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಕ್ರ್ಯಾಕ್ಸು ಆಗುತ್ತೆ. ಯಾಕೆಂದರೆ ವಾಟರ್ ನೀವು ಜಾಸ್ತಿ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಅದು ಬೇಗ ಡ್ರೈ ಆಗಿಬಿಡುತ್ತೆ ಡ್ರೈಯಿಂಗ್ ಪ್ರೋಸೆಸ್ಸಲ್ಲಿ. ಸೊ ನೀವು ಅದನ್ನು ಬೇಗ ನೀವು ಡ್ರೈ ಆಗಿಬಿಟ್ರೆ ಅಲ್ಲಿ ಮಾಯ್ಶ್ಚರೇ ಇರೋದಿಲ್ಲ ಬ್ರಿಕ್ಕಲ್ಲಿ. ಸೊ ಅದು ಬೇಗ ಡ್ರೈ ಆಗಿಬಿಡುತ್ತೆ. ಸ್ಪಾಟ್ಸ್ ಅಂದರೆ ಸಲ್ಫೈಡ್ ಪ್ರೆಸೆಂಟ್ಸ್ ಇನ್ ದ ಬ್ರಿಕ್ ಕ್ಲೇ, ಇಟ್ ಕಾಸಸ್ ಡಾರ್ಕ್ ಸರ್ಫೇಸ್ ಸ್ಪಾಟ್ಸ್ ಆನ್ ದ ಬ್ರಿಕ್ ಸರ್ಫೇಸ್. ನೋಡಿ, ವೈಟ್ ಕಂಟೆಂಟ್ ಟೈಪ್ ಇದ್ದರೆ ಎಫ್ಲೋರೆಸೆನ್ಸ್ ಆಗುತ್ತೆ ಆಯಿತಾ. ಬ್ರಿಕ್ ಕ್ಲೇ ಮೇಲೆ ಸಲ್ಫೇಟ್ ಟೈಪ್ ಇದ್ದರೆ ಅದು ಸ್ಪಾಟ್ಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇವೆರಡು ಸ್ವಲ್ಪ ಸೇಮ್ ಇದ್ದಂಗೆ ಇದೆ, ಬಟ್ ಬೇರೆ ಇದೆ. ಸಚ್ ಬ್ರಿಕ್ಸ್ ಆರ್ ನಾಟ್ ಓನ್ಲಿ ಹಾರ್ಮ್ಫುಲ್ ಬಟ್ ಆಲ್ಸೋ ಅನ್ಸೂಟೇಬಲ್ ಫಾರ್ ಎಕ್ಸ್ಪರ್ಟ್ಸ್ ಮೇಸನ್ರಿ ವರ್ಕ್ ಆಯಿತಾ. ಇದಕ್ಕೆ ಸ್ಪಾಟ್ಸ್ ಅಂತಾರೆ. ಬ್ಲಿಸ್ಟರ್ಸ್ ಅಂತ ಬರುತ್ತೆ ನೆಕ್ಸ್ಟ್, ಬ್ಲಿಸ್ಟರ್ಸ್. ಸೊ ಬ್ಲಿಸ್ಟರ್ಸ್ ಅಂದರೆ ಬ್ರೋಕನ್ ಬ್ಲಿಸ್ಟರ್ಸ್ ಆರ್ ಜನರಲಿ ಕಾಸ್ ಆನ್ ದ ಸರ್ಫೇಸ್ ಆಫ್ ಸೀವರ್ ಪೈಪ್ಸ್ ಆ್ಯಂಡ್ ಡ್ರೈನ್ ಟೈಲ್ಸ್ ಡ್ಯೂ ಟು ಏರ್ ಇಂಪ್ರೆನ್ಸ್ಡ್ ಡ್ಯೂರಿಂಗ್ ದೇರ್ ಮೌಲ್ಡಿಂಗ್. ಅಂದರೆ ಮೌಲ್ಡಿಂಗ್ ಮಾಡುವಾಗ ಏನಾದರೂ ಅದ್ರ ಮೇಲೆ ಜಾಸ್ತಿ ನೀವು ಲೋಡ್ ಹಾಕಿದ್ರೆ ಏನಾದರೂ ಮಾಡಿದ್ರೆ ಅದು ಏನಂದರೆ ಶೇಪ್ ಇದಾಗ್ಬಿಡುತ್ತೆ, ಅದಕ್ಕೆ ಬ್ಲಿಸ್ಟರ್ಸ್ ಅಂತಾರೆ. ಲ್ಯಾಮಿನೇಷನ್ಸ್, ಒಂದು ನಿಮಿಷ. ಲ್ಯಾಮಿನೇಷನ್ ಅಂದರೆ ಇಟ್ ಈಸ್ ಬೈ ದ ಎಂಟ್ರಾಪ್ಡ್ ಏರ್ ಇನ್ ದ ವೈಟ್ಸ್ ಆಫ್ ದ ಕ್ಲೇ. ಲ್ಯಾಮಿನೇಷನ್ ಪ್ರೊಡ್ಯೂಸ್ ಥಿನ್ ಲ್ಯಾಮಿನಾ ಆನ್ ದ ಬ್ರಿಕ್ ಫೇಸಸ್ ವಿಚ್ ವೆದರ್ ಔಟ್ ಆನ್ ಅ ಎಕ್ಸ್ಪೋಸರ್. ಓಕೆ, ಸಚ್ ಬ್ರಿಕ್ಸ್ ಆರ್ ವೀಕ್ ಇನ್ ಸ್ಟ್ರಕ್ಚರ್. ಅಂದರೆ ಒಂದು ಏನಾದರೂ ಒಂದು ಏನಂದರೆ ಯಾವ ಥರ ಹೇಳ್ಬೇಕು ನಿಮಗೆ, ಲ್ಯಾಮಿನಾ ಆನ್ ಬ್ರಿಕ್ ಫೇಸಸ್ ವಿತ್ ವೆದರ್ ಔಟ್ ಏನೇ ಎಕ್ಸ್ಪೋಸರ್ ಆದಾಗ ಅದೇನಾಗುತ್ತೆ, ವೀಕ್ ಆಗಿಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ಇದು ಯಾವುದ್ಯಾವುದು ಡಿಫೆಕ್ಟ್ಸು ಜಾಸ್ತಿ ಹೇಳಿದೆ, ಬಟ್ ಯಾಕೆಂದರೆ ಇಂಪಾರ್ಟೆಂಟ್ ಇದೆ ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ನೋಡಿ, ನೆಕ್ಸ್ಟ್ ಕ್ವಶನ್ ಈಸಿ ಇದೆ. ಸ್ಟ್ಯಾಂಡರ್ಡ್ ಸೈಜ್ ಆಫ್ ಬ್ರಿಕ್ ಆಸ್ ಪರ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸೈಜ್ ಏನಿದೆ 19 × 9 × 9 ಸೆಂಟಿಮೀಟರ್. ನಿಮಗೆ ಎಷ್ಟು ಸಲ ಹೇಳಿದ್ದೀನಿ, ನಿನ್ನೇನು ಹೇಳಿದ್ದೀನಿ. ನೆಕ್ಸ್ಟ್ ಕ್ವಶನ್, ಎ ಬ್ರಿಕ್ ಮೇಸನ್ರಿ ಕುಡ್ ಫೇಲ್ ಡ್ಯೂ ಟು. ನೋಡಿ, ಒಂದು ಬ್ರಿಕ್ ಮೇಸನ್ರಿ ಯಾವುದ್ರಿಗೋಸ್ಕರ ಫೇಲ್ ಆಗುತ್ತೆ, ಆಪ್ಷನ್ಸ್ ನೋಡೋಣ. ರಪ್ಚರ್ ಅಲಾಂಗ್ ವರ್ಟಿಕಲ್ ಜಾಯಿಂಟ್ ಇನ್ ಪೋರ್ಲಿ ಬಾಂಡೆಡ್ ವಾಲ್ಸ್, ಶೇರಿಂಗ್ ಅಲಾಂಗ್ ಹಾರಿಜಾಂಟಲ್ ಪ್ಲೇನ್, ಕ್ರಶಿಂಗ್ ಡ್ಯೂ ಟು ಓವರ್ಲೋಡಿಂಗ್. ನೋಡಿ, ಇದನ್ನು ನಾವು ಸ್ಟಡಿ ಮಾಡೋಕ್ಕೆ ನಿಮಗೆ ವಾಲ್ದು ಬಿಹೇವಿಯರ್ ಗೊತ್ತಿರಬೇಕು ಆಯಿತಾ. ಸೊ ರಪ್ಚರ್ ಅಲಾಂಗ್ ವರ್ಟಿಕಲ್ ಜಾಯಿಂಟ್ ಅಂದರೆ ಇವೇನು ವಾಲ್ ಕನ್ಸ್ಟ್ರಕ್ಷನ್ ಮಾಡ್ತಿರಲ್ಲ, ಸೊ ಇದಕ್ಕೆ ನಾವು ಏನಂತೀವಿ, ವರ್ಟಿಕಲ್ ಜಾಯಿಂಟ್ಸ್ ಅಂತೀವಿ. ರಪ್ಚರ್ ಇದನ್ನು ಆಗ್ಬೋದು, ಫಸ್ಟ್ ಪಾಯಿಂಟ್ ಆಗ್ಬೋದು, ಯಾಕೆಂದರೆ ಅದನ್ನು ಪೋರ್ ಬಾಂಡೆಡ್ ವಾಲ್ಸ್ನ ಮಾಡಿದ್ರೆ ಆಗುತ್ತೆ. ಶಿಯರ್ ಅಲಾಂಗ್ ಎ ಹಾರಿಜಾಂಟಲ್ ಪ್ಲೇನ್ ಆಯಿತಾ, ಹಾರಿಜಾಂಟಲ್ ಪ್ಲೇನಲ್ಲಿ ಶಿಯರ್ ಆಗೋ ಚಾನ್ಸಸ್ಸು ಇರುತ್ತೆ. ಕ್ರಶಿಂಗ್ ಡ್ಯೂ ಟು ಓವರ್ಲೋಡಿಂಗ್ ಅಂದರೆ ಓವರ್ಲೋಡ್ ಮಾಡಿದ್ರೆ ಕ್ರಶ್ ಆಗುತ್ತೆ. ಸೊ ಇದು ಆನ್ಸರು ಆಲ್ ಆಫ್ ದಿ ಅಬೋ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಆಲ್ ಆಫ್ ದಿ ಅಬೋ ಆಗುತ್ತೆ, ಬಟ್ ಸ್ವಲ್ಪ ಇಲ್ಲಿ ನಿಮಗೆ ಮತ್ತೆ ಸ್ಕೆಚಸ್ ನಾನು ಡ್ರಾ ಮಾಡಿದ್ದೀನಿ. ಸೊ ಯಾವ್ಯಾವ ಥರ ಫೇಲ್ಯೂರ್ಸ್ ಆಗುತ್ತೆ, ಸ್ಕೆಚಸ್ಸು ಇಂಪಾರ್ಟೆಂಟ್ ಇದೆ ನಿಮ್ಗೆ ಅರ್ಥ ಆಗಲಿ ಅಂತ ಆಗ್ತಾ ಇರೋದು ಆಯಿತಾ. ನೋಡಿ, ಬೆಡ್ ಜಾಯಿಂಟ್ ಸ್ಲೈಡಿಂಗ್ ಅಂದರೆ
ಈ ಥರ ಒಂದು ವಾಲ್ ಕನ್ಸ್ಟ್ರಕ್ಟ್ ಮಾಡಿದ್ದೀರಾ ಆಯಿತಾ. ಸೊ ಇಲ್ಲಿ ಏನಾಗುತ್ತಂದರೆ ನೀವು ಸಡನ್ನಾಗಿ ಲೋಡ್ ಆಗಿಬಿಟ್ರೆ ಇಲ್ಲಿ ಸ್ಲೈಡ್ ಆಗಿಬಿಡುತ್ತೆ ಇದು ಮಧ್ಯದ್ದು ಆಯಿತಾ. ಸೊ ವೇರಿಯಸ್ ಫೇಲರ್ಸ್ ಅದರಲ್ಲಿ ಒಂದು ಬೆಡ್ಜ್ ಆ್ಯಂಡ್ ಸ್ಲೈಡಿಂಗ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಮೇಲ್ಗಡೆ ಪಾರ್ಟು ಒಂದು ಮೂವ್ ಆಗಿಬಿಡುತ್ತೆ, ಇದು ಹಾಗೆ ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಅರ್ಥ ಆಯ್ತಲ್ಲ ಇದು. ಮತ್ತು ರಾಕಿಂಗ್ ಅಂತಂದರೆ ಈ ಥರ ಏನಂದರೆ ಓವರ್ ಟರ್ನ್ ಆದ ಥರ ಆಗಿಬಿಡುತ್ತೆ. ಒಂದು ಕಡೆನೇ ಏನಂದರೆ ಈ ಥರ ಇದು ಆಗಿಬಿಡುತ್ತೆ, ವಾಲ್ಕೊಂಡ್ಬಿಡುತ್ತೆ ಒಂದು ಕಡೆನೇ ಆಯಿತಾ. ಸೊ ಟಾಯ್ ಕಂಪ್ರೆಷನ್ ಅಂದರೆ ಇಲ್ಲಿರೋ ಬ್ರಿಕ್ಕು ಏನಂದರೆ ಅದರ ಸ್ಟ್ರೆಂತ್ ಕಮ್ಮಿ ಇದ್ದರೆ ಇದು ಕ್ರಶ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಇದು ಡೌನಲ್ಲಿ ಬಂದುಬಿಡ್ತು, ಇದು ಅಪ್ ಆಗಿಬಿಡುತ್ತೆ ಆಯಿತಾ. ಸೊ ಟಾಯ್ ಕಂಪ್ರೆಷನ್ ಫೇಲ್ಯೂರ್ ಅಂತಾರೆ ಇದಕ್ಕೆ. ಸೊ ದಿಸ್ ಈಸ್ ಟಾಯ್ ಕಂಪ್ರೆಷನ್ ಫೇಲ್ಯೂರ್, ರಾಕಿಂಗ್ ಅಂತಾರೆ ಇದಕ್ಕೆ. ಸೊ ಡೈಗ್ನಲ್ ಕ್ರ್ಯಾಕಿಂಗ್ ಅಂದರೆ ನೋಡಿ ಈ ಥರ ಕ್ರ್ಯಾಕ್ಸ್ ಬಂದುಬಿಡುತ್ತೆ ಆಯಿತಾ. ಸೊ ಇಲ್ಲಿ ಬ್ರಿಕ್ಕಲ್ಲಿ ಮತ್ತು ಜಾಯಿಂಟಲ್ಲಿ ಮತ್ತು ಬ್ರಿಕ್ಕಲ್ಲಿ ಜಾಯಿಂಟಲ್ಲಿ ಈ ಥರ ಫುಲ್ಲು ಕ್ರ್ಯಾಕ್ಸ್ ಬಂದಿದ್ದರೆ ಅದಕ್ಕೆ ಡಯಾಗ್ನಲ್ ಕ್ರ್ಯಾಕಿಂಗ್ ಅಂತಾರೆ. ಅರ್ಥ ಆಗ್ತಿದೆಯಲ್ಲ, ಜಸ್ಟ್ ನೀವು ಸ್ಕೆಚಸ್ ನೋಡ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ ನೋಡಿ, ಇಲ್ಲಿಗ ಇದು ಫೂಟಿಂಗ್ ಇದೆ, ಇದು ಫೂಟಿಂಗು ಆಯಿತಾ, ಇಲ್ಲೊಂದು ಫೂಟಿಂಗು, ಇದು ಕಾಲಮ್ ಥರ ಇದೆ ಆಯಿತಾ. ಈಗ ಯಾವಾಗ ನೀವು ಇದು ಲೋಡ್ ಬೇರಿಂಗ್ ವಾಲ್ ಅಲ್ಲ, ಜಸ್ಟ್ ಫಾರ್ ಪಾರ್ಟಿಷನ್ ಆಗಿ ಯೂಸ್ ಮಾಡ್ತಿರಲ್ಲ ಅಂಥ ಕಡೆ ಏನಾಗುತ್ತೆ, ಏನು ಹೇಳಿ ಈ ವಾಲಲ್ಲಿ ಹಾರ್ಜೆಂಟಲ್ ಕ್ರ್ಯಾಕ್ಸ್ ಬಂದುಬಿಡುತ್ತೆ. ಈ ಥರ ಕ್ರ್ಯಾಕ್ಸು ಅಂದರೆ ಈ ಥರದ ಒಂದು ವಾಲ್ ಕಟ್ಟಿದ್ದಾರೆ ನೀವು ಆಯಿತಾ. ಸೊ ಇಲ್ಲೇ ಕ್ರ್ಯಾಕ್ಸ್ ಬಂದುಬಿಡೋದು, ಅಂದರೆ ಇದು ಜಾಯಿಂಟು ಬಾಂಡಿಂಗ್ ಆಗಿರೋಲ್ಲ, ಇಲ್ಲೇ ಮೇನ್ ನಮ್ಮದು ಜಾಯಿಂಟ್ಸ್ ಎಲ್ಲಿರುತ್ತೆ ಅಲ್ಲೇ ಕ್ರ್ಯಾಕ್ ಬಂದರೆ ಅದಕ್ಕೆ ಹಾರ್ಜೆಂಟಲ್ ಕ್ರ್ಯಾಕ್ಸ್ ಅಂತಾರೆ ಆಯಿತಾ. ಈ ಥರ ಏನು ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ ನೋಡಿ, ಈ ಥರ ವಾಲ್ ಏನಿರುತ್ತೆ ಆಯಿತಾ, ಇಲ್ಲಿ ಬಂದರೆ ಹಾರ್ಜೆಂಟಲ್ ಕ್ರ್ಯಾಕು. ಸ್ಟೆಪ್ ಕ್ರ್ಯಾಕ್ ಅಂದರೆ ಈ ಥರ ಏನಿರುತ್ತೆ ನೋಡಿ, ಇವಾಗ ಇಲ್ಲಿದೆ ಈ ಥರ ಬಂದ್ಬಿಡುತ್ತೆ. ಸ್ಟೆಪ್ ಕ್ರ್ಯಾಕ್ ಅಂದರೆ ಒಂಥರ ಸ್ಟೆಪ್ಸ್ ಥರ ಬಂದ್ಬಿಡುತ್ತೆ ಅದು ಆಯಿತಾ. ಈ ಥರ ಬರ್ಬೋದು ಇದು ನೋಡಿ, ಈ ಥರ ಬರ್ಬೋದು. ಸೊ ಅದಕ್ಕೆ ಸ್ಟೆಪ್ಸ್ ಕ್ರ್ಯಾಕ್ ಅಂತಾರೆ. ಬರ್ಬೋದು, ಇದು ವರ್ಕ್ಮ್ಯಾನ್ಶಿಪ್ ಕರೆಕ್ಟ್ ಇಲ್ಲ ಅಂದರೂ ಬರುತ್ತೆ. ಶಿಯರ್ ಕೀ ಅಂದರೆ ಒಂಥರ ಕಂಟಿನ್ಯೂಸ್ ಆಗಿ ಅಂದರೆ ಒಂದು ಲೈನ್ ಬಂದ್ಬಿಡುತ್ತೆ ವರ್ಟಿಕಲ್ ಆಗಿ. ಹಾರ್ಜೆಂಟಲ್ ಬಂದರೆ ಹಾರ್ಜೆಂಟಲ್ ಕ್ರ್ಯಾಕು, ವರ್ಟಿಕಲ್ ಬಂದರೆ ಶಿಯರ್ ಕ್ರ್ಯಾಕ್. ಅರ್ಥ ಆಗ್ತಿದೆಯಲ್ಲ. ಈ ಸ್ಕೆಚ್ ನೋಡ್ಕೊಳ್ಳಿ ಚೆನ್ನಾಗಿ, ಇಲ್ಲ ಡ್ರಾ ಮಾಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಈಸಿ ಇದೆ, ಅಷ್ಟೇನು ಕಷ್ಟ ಇಲ್ಲ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಕೆಳಗಡೆ ಇರೋ ಸ್ಟೇಟ್ಮೆಂಟ್ ಯಾವ್ದು ಕರೆಕ್ಟ್ ಆಗಿದೆ? ಎಕ್ಸಸ್ ಆಫ್ ಅಲ್ಯೂಮಿನಾ ಇನ್ ಕ್ಲೇ ಮೇಕ್ಸ್ ದ ಬ್ರಿಕ್ ಬ್ರಿಟಲ್ ಆ್ಯಂಡ್ ವೀಕ್. ಅಲ್ಯೂಮಿನಾ ಏನಂದರೆ ಬ್ರಿಕ್ ಬ್ರಿಟಲ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಎಕ್ಸಸ್ ಅಲ್ಯೂಮಿನಾ ಇನ್ ದ ಕ್ಲೇ ಮೇಕ್ಸ್ ದ ಬ್ರಿಕ್ ಕ್ರ್ಯಾಕ್ ಆ್ಯಂಡ್ ವಾರ್ಪ್ ಆ್ಯಂಡ್ ಡ್ರೈಯಿಂಗ್. ಅಂದರೆ ಇದ್ರ ಬಗ್ಗೆ ನೋಡಿ, ಬರೀ ಅಲ್ಯೂಮಿನಾ ಮತ್ತು ಕ್ಲೇ ಬಗ್ಗೆ ಗೊತ್ತಿದ್ರೆ ನೀವು ಇಲ್ಲಿ ಆನ್ಸರ್ ಮಾಡ್ಬೋದು. ಅಲ್ಯೂಮಿನಾ ಇನ್ ದ ಕ್ಲೇ ಲೀವ್ಸ್ ಹೈ ಪವರ್ ಡಿಪಾಸಿಟ್ ಆನ್ ದ ಬ್ರಿಕ್. ಎಕ್ಸಸ್ ಅಲ್ಯೂಮಿನಾ ಇನ್ ದ ಕ್ಲೇ ಇಂಪ್ರೂವ್ಸ್ ಇಂಪರ್ಮಿಲಿಟಿ ಆ್ಯಂಡ್ ಡ್ಯೂರಬಿಲಿಟಿ ಟು ದ ಆಫ್ ದ ಬ್ರಿಕ್. 10 ಸೆಕೆಂಡ್ಸ್ ಕೊಡ್ತೀನಿ, ಎಲ್ಲರೂ ಟ್ರೈ ಮಾಡಿ ಆಯಿತಾ. ಟ್ರೈ ಮಾಡಿ. ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ನೀವು ನಿಮ್ಮ ಯಾವ್ದು ವಿಡಿಯೋ ನೋಡ್ತಾ ಇದ್ದೀರಾ ಅಲ್ಲೇ ಜಸ್ಟ್ ನೀವು ಕಮೆಂಟ್ ಮಾಡಬೇಕು. ಯಾಕೆ ಎಲ್ಲರೂ ಕಮೆಂಟ್ ಮಾಡಲ್ಲ? ಲೈಕ್, ಕಮೆಂಟ್, ಶೇರ್ ಮಾಡಿ ಆಯಿತಾ. ನಿಮ್ಗೆ ಯಾವುದೇ ಆನ್ಸರ್ ಗೊತ್ತಿದೆ ಕರೆಕ್ಟ್ ಆಗಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಎಲ್ಲರೂ ಕಮೆಂಟ್ ಮಾಡಿ ಆಯಿತಾ. ಕಮೆಂಟ್ ಮಾಡಿ ಎಲ್ಲರೂ. ಇದರ ಆನ್ಸರ್ ಹೇಳ್ಬೋದಾ ಆಯಿತಾ. ನೋಡಿ, ಎಕ್ಸಸ್ ಆಫ್ ಅಲ್ಯೂಮಿನಾ ಇನ್ ದ ಕ್ಲೇ ಮೇಕ್ಸ್ ದ ಬ್ರಿಕ್ ಕ್ರ್ಯಾಕ್ ಆ್ಯಂಡ್ ವಾರ್ಪ್ ಆ್ಯಂಡ್ ಡ್ರೈಯಿಂಗ್. ಎಕ್ಸಸ್ ಆಫ್ ಅಲ್ಯೂಮಿನಾ ಇದ್ದರೆ ಕ್ಲೇ ಏನಾಗುತ್ತೆ ಅಂದರೆ ಕ್ರ್ಯಾಕು ಆಗುತ್ತೆ ಮತ್ತು ವಾರ್ಪ್ ಆಗಿಬಿಡುತ್ತೆ ಆನ್ ಡ್ರೈಯಿಂಗು ಆಯಿತಾ. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ರೆಷನ್ ಇಲ್ಲಿದೆ ನೋಡಿ, ಅದೇ ಹೇಳ್ತಾ ಇದ್ದಾರೆ. ಏನಾಗುತ್ತೆ ಅಂದರೆ ಎಕ್ಸಸ್ ಅಲ್ಯೂಮಿನಾ ಇದ್ದರೆ ಹಾರ್ಡ್ ಆಗಿಬಿಡುತ್ತೆ ಮತ್ತು ಅಲ್ಲಿ ವಾರ್ಪ್ ಆಗಿ ಡ್ರೈಯಿಂಗ್ಗೆ ಸ್ವಲ್ಪ ಹೆಲ್ಪ್ ಆಗೋದಿಲ್ಲ. ನೋಡಿ, ಎಷ್ಟು ಮಾಯಿಶ್ಚರ್ ಇದ್ದರೆ ಅಷ್ಟು ನಮಗೆ ಡ್ರೈಯಿಂಗ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೀವು ಫುಲ್ಲು ಡ್ರೈ ಆಗಿಬಿಟ್ರೆ ಇನಿಷಿಯಲ್ ಹಿಟ್ ಕೊಡ್ತಾರೆ ನೋಡಿ, ಅವಾಗೇ ಅದೇನಾಗ್ಬಿಡುತ್ತೆ, ಕ್ರ್ಯಾಕ್ ಆಗಿಬಿಡುತ್ತೆ. ಅದು ಒಂದು ಪ್ರಾಬ್ಲಮೇ ಆಯಿತಾ. ಸೊ ಅದಕ್ಕೆ ಈ ಕ್ವಶನ್ ಆನ್ಸರು ಬಿ. ಓಕೆ, ನೆಕ್ಸ್ಟ್, ದ ಪೋರ್ಷನ್ ಆಫ್ ದ ಬ್ರಿಕ್ ವಿತೌಟ್ ಎ ಟ್ರ್ಯಾಂಗ್ಯುಲರ್ ಕಾರ್ನರ್. ನೋಡಿ, ನಾನು ಇಲ್ಲಿ ಫಸ್ಟನ್ನು ಡ್ರಾ ಮಾಡ್ತೀನಿ. ನೋಡಿ, ಈ ಥರ ಯಾವುದೇ ಕಂಡೀಷನ್ ಕೊಟ್ಟರೆ ನೀವೇನು ಮಾಡ್ಬೇಕಂದ್ರೆ ಫಸ್ಟು ಒಂದು ಬ್ರಿಕ್ನ ಡ್ರಾ ಮಾಡ್ಕೊಳ್ಳಿ ಆಯಿತಾ. ಈ ಥರ ಇದೆ ಅಂತ ತಿಳ್ಕೊಳ್ಳಿ ಬ್ರಿಕ್ಕು. ಟ್ರೈ ಮಾಡ್ತಾ ಇದ್ದೀನಿ ಡ್ರಾ ಮಾಡೋಕ್ಕೆ. ಓಕೆ, ಚೆನ್ನಾಗಿ ಬಂದಿದೆ. ಸೊ ದ ಪೋರ್ಷನ್ ಆಫ್ ದಿ ಬ್ರಿಕ್ ವಿತೌಟ್ ಎ ಟ್ರ್ಯಾಂಗ್ಯುಲರ್ ಕಾರ್ನರ್ ಈಕ್ವಲ್ ಟು ದ ಹಾಫ್ ದ ವಿಡ್ತ್. ನೋಡಿ, ಇಲ್ಲಿ ಬ್ರಿಕ್ ವಿತೌಟ್ ಎ ಟ್ರ್ಯಾಂಗ್ಯುಲರ್ ಕಾರ್ನರ್ ಅಂತ ಇದ್ದಾರೆ, ಟ್ರ್ಯಾಂಗ್ಯುಲರ್ ಕಾರ್ನರ್ ಇಲ್ಲ, ಅದನ್ನು ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಈಕ್ವಲ್ ಟು ದ ಹಾಫ್ ದ ವಿಡ್ತ್. ನೋಡಿ, ಇದು ಎಕ್ಸಾಕ್ಟ್ಲಿ ಇಲ್ಲಿ ಹಿಂಗೆ ಈಕ್ವಲ್ ಟು ದ ಹಾಫ್ ದ ವಿಡ್ತ್ ಈ ಥರ ಆಯಿತಾ. ಈಕ್ವಲ್ ಟು ದ ಹಾಫ್ ದ ವಿಡ್ತ್ ಆ್ಯಂಡ್ ಹಾಫ್ ಲೆಂತ್. ನೋಡಿ, ಈ ಥರ ಇದು ಹಾಫು, ಇದು ನೋಡಿ. ಸೊ ಇದು ಹಾಫ್ ಆಯ್ತಲ್ಲ, ಇದು ಹಾಫು, ಆಮೇಲೆ ಈ ಕಡೆಯಿಂದ ಈ ಲೆಂತಲ್ಲಿ ಹಿಂಗೆ ಇದು ಹಾಫು ಆಯಿತಾ. ಈ ಥರ ಕಟ್ ಮಾಡಿದ್ರೆ
ಅದನ್ನು ಏನಂತಾರೆ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಆಗಿದೆ, ಕ್ವೀನ್ ಕ್ಲೋಸರ್ ಅಂತಾರೆ. ಆಯಿತಾ, ಕ್ವೀನ್ ಕ್ಲೋಸರ್ ಅಂತಾರೆ ಈ ಥರ ಕಟ್ ಮಾಡಿದ್ರೆ. ಇವಾಗ ಇಲ್ಲಿ ಸ್ಕೆಚಲ್ಲಿದೆ ನೋಡಿ, ನಿಮ್ಗೆ ಹೇಳ್ತೀನಿ. ಹಾಂ, ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ ಇವಾಗ. ಸೊ ಇದು ನಿಮ್ಮದು ಫುಲ್ ಬ್ರಿಕ್, ಇದು ಫಸ್ಟ್ ಸ್ಟೆಪ್. ಇವಾಗ ನಿಮಗೆ ಕೊಟ್ಟಿರೋ ಕಂಡೀಷನ್ ಇದು. ಆಯಿತಾ, ಯಾವುದು ಹಾಫ್ ವಿಡ್ತ್ ಆ್ಯಂಡ್ ಹಾಫ್ ಲೆಂತ್. ಹಾಫ್ ವಿಡ್ತು ಹಾಫ್ ಲೆಂತ್ ಅಂದರೆ ಇದು ಬರುತ್ತೆ, ಕ್ವೀನ್ ಕ್ಲೋಸರ್ ಇದು ಬರುತ್ತೆ. ಹಾಫ್ ವಿಡ್ತ್ ಇದು ಮತ್ತು ಹಾಫ್ ಲೆಂತ್ ಇದು. ಸಾರಿ, ಒಂದು ನಿಮಿಷ ತಳಿ. ಸೊ ಕಾರ್ನರ್ ಈಕ್ವಲ್ ಟು ದ ಹಾಫ್ ದ ವಿಡ್ತ್, ಆಯಿತಾ, ಹಾಫ್ ದ ಲೆಂತ್. ಇದು ಆಗುತ್ತೆ, ನಿಮ್ಗೆ ಕೊಟ್ಟಿರೋದು ಇದು ಆಗುತ್ತೆ. ಸೊ ನೋಡಿ, ಇಲ್ಲಿ ಡಿಫ್ರೆಂಟ್ ಇದೆ ಸ್ವಲ್ಪ. ಯಾವ ಥರ ನಿಮ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅದ ಮೇಲೆ ಆಗುತ್ತೆ. ಇದು ಫಸ್ಟ್ ಇದೆ, ಇದು ಫುಲ್ ಬ್ರಿಕ್ಕು. ಹಾಫ್ ಬ್ರಿಕ್ಕು ಮತ್ತು ಹಾಫ್ ಲೆಂತು ಕಟ್ ಮಾಡಿದ್ರೆ ಇದಾಗುತ್ತೆ. ಈಗ ಕೊಟ್ಟಿರೋ ಕ್ವಶನ್ ಇದು ನಿಮ್ಮದು. ಈಗ ಒಂದು ಹಾಫು ಲೆಂತು ಮತ್ತೊಂದು ಹಾಫು ಅಲಾಂಗ್ ದ ವಿಡ್ತು, ಆಯಿತಾ, ಅದು ಇದಾಗುತ್ತೆ. ಕ್ವೀನ್ ಕ್ಲೋಸರ್ ಕ್ವಾರ್ಟರ್ ಹಾಫು. ಸೊ ಮತ್ತೊಂದು ನೆಕ್ಸ್ಟ್ ನೋಡಿ, ಈಗ ಕಿಂಗ್ ಕ್ಲೋಸರ್ ಅಂದರೆ ಹೆಂಗಿರುತ್ತೆ ಅಂದರೆ ಇದ್ರದ್ದು ಹಾಫ್ ಇರುತ್ತೆ, ವಿಡ್ತದ್ದು ಹಾಫ್ ಇರುತ್ತೆ ಮತ್ತು ಲೆಂತ್ದು ಹಾಫ್ ಇರುತ್ತೆ. ಬಟ್ ಅಲಾಂಗ್ ದ ಲೆಂತೇ ಇರುತ್ತೆ, ಎರಡೂ ಜಾಯಿಂಟ್ ಮಾಡ್ತಾರೆ. ಅದಕ್ಕೆ ಕಿಂಗ್ ಕ್ಲೋಸರ್ ಅಂತಾರೆ. ಬೆವಲ್ಡ್ ಕ್ಲೋಸರ್ ಅಂದರೆ ಒಂದು ಕಡೆ 0, ಇನ್ನೊಂದು ಕಡೆ ಅಂದರೆ ಹಾಫು, ಅದಕ್ಕೆ ಬೆವಲ್ಡ್ ಕ್ಲೋಸರು. ಮೀಟ್ರೇಡ್ ಕ್ಲೋಸರ್ ಅಂದರೆ ಈ ಕಡೆ 0 ಇರುತ್ತೆ, ಆಯಿತಾ, ಮತ್ತು ಈ ಕಡೆ ಏನಂದರೆ ಹಾಫ್ ಇಟ್ಕೋತಾರೆ, ಅದನ್ನು ಮೀಟ್ರೇಡ್ ಕ್ಲೋಸರ್ ಅಂತಾರೆ. ಹಾಫ್ ಬ್ಯಾಟ್ ಅಂದರೆ ಜಸ್ಟ್ ಅಲಾಂಗ್ ದ ವಿಡ್ತ್ ಕಟ್ ಮಾಡ್ತಾರೆ. 3/4 ಅಂದರೆ 3/4 ಪೋರ್ಷನ್ ಇದೆ, ಅದನ್ನು ಕಟ್ ಮಾಡಿದ್ರೆ ಅದಕ್ಕೆ 3/4 ಕ್ವಾರ್ಟರ್ ಬ್ಯಾಟ್ ಅಂತಾರೆ. ಬೆವೆಲ್ಡ್ ಬ್ಯಾಟ್ ಅಂದರೆ ಮತ್ತೆ ನೋಡಿ, ಇದು ಹಾಫು, ಇಲ್ಲ ಇದು ಆ್ಯಂಗಲಲ್ಲಿರುತ್ತೆ, 35 ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡ್ಕೋಬೋದು. ಇವೆಲ್ಲ ಏನಿದೆ ಅಂದರೆ ಕ್ಲೋಸರ್ಸ್ ಇದೆ. ನಾನು ಆಲ್ರೆಡಿ ಕ್ಲಾಸಲ್ಲಿ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಆಯಿತಾ. ನೀವು ಬೇಕಾದರೆ ನನ್ನ ಕ್ಲಾಸು ನೋಡ್ಕೋಬೋದು, ಪ್ಲೇ ಲಿಸ್ಟಲ್ಲಿ ಹೋಗಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು 2016 ಕೇಳಿರೋ ಕ್ವಶನ್ನು, SSC JE. ದಿಸ್ ಈಸ್ ಆಸ್ಕ್ ಇನ್ SSC JE ಕ್ವಶನ್. ವೆನ್ ಎ ಬ್ರಿಕ್ ಈಸ್ ಕಟ್ ಇಂಟು 2 halves ಲಾಂಜಿಟ್ಯೂಡ್ನಲ್ಲಿ ಅಂದರೆ ಅಲಾಂಗ್ ದ ಲೆಂತ್, ಲಾಂಜಿಟ್ಯೂಡ್ನಲ್ಲಿ ಅಂದರೆ ಲೆಂತ್, 1 part ಈಸ್ ಕಾಲ್ಡ್. 2 ಪಾರ್ಟ್ ಕಟ್ ಮಾಡಿದ್ರೆ 1 ಪಾರ್ಟ್ನ ಏನಂತೀರಾ? ಇವಾಗ ಹೇಳಿದ್ದೆಲ್ಲ ಕ್ವೀನ್ ಕ್ಲೋಸರ್ ಅಂತೀವಿ ನಾವು, ಸಿಂಪಲ್ ಆಗಿ. ಬಟ್ ನಿಮಗೆ ಸ್ವಲ್ಪ ಟ್ರಿಕಿಯಾಗಿ ಕೇಳಿದ್ದಾರೆ ಕ್ವಶನ್, ಆಯಿತಾ. ಕ್ವೀನ್ ಕ್ಲೋಸರ್ ಇದರ ಆನ್ಸರ್ ಆಗುತ್ತೆ. ಇಲ್ಲೇ ಇದೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಈ ಬ್ರಿಕ್ನ 2 ಪೀಸ್ ಮಾಡಿದ್ರೆ, ಆಯಿತಾ, ಈ ಒಂದು ಪೀಸು ಈ ಒಂದು ಪೀಸು, ಇವೆರಡು ಒಂದು ಪೀಸ್ಗೆ ಏನಂತಾರೆ? ಕ್ವೀನ್ ಕ್ಲೋಸರ್ ಅಂತಾರೆ, ಆಯಿತಾ. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ, ಇನ್ನೊಂದು ಸ್ವಲ್ಪ ಇದೆ. ಇವು 3 ಆಗಿದೆ ಆಲ್ರೆಡಿ. ಸೊ ಕಾರ್ನೈಸ್ ಬ್ರಿಕ್ ಅಂದರೆ ಈ ಥರ ಇರುತ್ತೆ, ಈ ಥರ ಕರ್ವು ಇದು ಆಗಿರುತ್ತೆ. ಸೊ ಅದು ಕಾರ್ನೈಸ್ ಬ್ರಿಕ್. ಸೊ OSS ಬ್ರಿಕ್ ಅಂದರೆ ಇನ್ನು ಆರ್ಚಲ್ಲಿ ಯೂಸ್ ಮಾಡ್ತಾರೆ. ಇದು ಯಾವ ಥರ ಇರುತ್ತೆ ನೋಡಿ, ಇಲ್ಲಿ ಗೊತ್ತಾಗ್ತಿದೆ. ಒಂದು ಕಡೆ ಡೌನ್ ಇರುತ್ತೆ, ಒಂದು ಕಡೆ ಸೈಜು, ಇವು 4 ಸೈಜು ಬೇರೆ ಬೇರೆ ಆಗಿರುತ್ತೆ. ಲೆಂತು, ಬ್ರೆಡ್ತು, ಡೆಪ್ತ್ ಎಲ್ಲ ಬೇರೆ ಬೇರೆ ಆಗುತ್ತೆ. ಇದು ಆರ್ಚಲ್ಲಿ ಯೂಸ್ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಆಯಿತಾ. ನೆಕ್ಸ್ಟ್ ಕ್ವಶನ್. ರೆಡ್ ಕಲರ್ obtained by the brick is due to the presence of. ರೆಡ್ ಕಲರ್ ಏನಿದೆಯಲ್ಲ ಯಾವುದರಿಂದ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ವಾಟ್? ಐರನ್ ಆಕ್ಸೈಡ್ ಪ್ರೆಸೆಂಟಿಂದ ಬರುತ್ತೆ, ಆಯಿತಾ. ನೋಡಿ, ಐರನ್ ಆಕ್ಸೈಡು ರೆಡ್ ಕಲರ್ ಕೊಡುತ್ತೆ, ಮ್ಯಾಗ್ನೀಷಿಯಾ ಯೆಲ್ಲೋಯಿಶ್ ಟಿಂಟ್ ಕೊಡುತ್ತೆ, ನೆನ್ಪಿಟ್ಕೊಳ್ಳಿ, ಆಯಿತಾ. ಈ ಥರ ನೀವು ಕಲರ್ಸ್ ಬಗ್ಗೆನೂ ನೆನ್ಪಿಟ್ಕೋಬೇಕಾಗುತ್ತೆ. ಯೆಲ್ಲೋಯಿಶ್ ಟಿಂಟು ಇಲ್ಲಿದೆ, ಮ್ಯಾಗ್ನೀಷಿಯಾ. ಲೈಮು, ಸಿಲಿಕಾ ಮೇನ್ ಕಂಟೆಂಟ್ ಇದೆ ಬ್ರಿಕ್ಕಲ್ಲಿ, ಆಯಿತಾ. 50 to 60% ಇರುತ್ತೆ, 50 to 60%. ಲೈಮು ಅದೇ ಒಂದು 5% ಕಂಟೆಂಟಲ್ಲಿ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವಶನು ಅರ್ಥ ಆಯ್ತಲ್ಲ? ಈ ಕ್ವಶನು ಐರನ್ ಆಕ್ಸೈಡ್ ಮ್ಯಾಗ್ನೀಷಿಯಂ ಬಗ್ಗೆ, ಆಯಿತಾ. ಇದು ಗೊತ್ತಿದೆ ನಿಮಗೆ, ಹೇಳೋದೇನು ಬೇಕಾಗಿಲ್ಲ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಗುಡ್ ಫಾರ್ ಮೇಕಿಂಗ್ ದ ಬ್ರಿಕ್ಸ್? ನೋಡಿ, ಯಾವ ಸಾಯಿಲು ನಮಗೆ ಹೆಲ್ಪ್ ಆಗುತ್ತೆ ಬ್ರಿಕ್ ಮಾಡೋಕ್ಕೆ? ಯಾವ ಸಾಯಿಲಲ್ಲಿ ಸಿಲಿಕಾ ಕಂಟೆಂಟ್ ಜಾಸ್ತಿ ಇರುತ್ತೆ ಆ ಸಾಯಿಲು ನಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು, ಆಯಿತಾ. ಯಾವ ಸಾಯಿಲಲ್ಲಿ ಸಿಲಿಕಾ ಕಂಟೆಂಟ್ ಇರುತ್ತಲ್ಲ ಆ ಸಾಯಿಲು ನಮಗೆ ಹೆಲ್ಪ್ ಆಗುತ್ತೆ. ಇವಾಗ ನೋಡೋಣ. ಸೊ ಸಿಲ್ಟೆಡ್ ಸಾಯಿಲ್ ಇದು ನಮ್ಗೆ ಯೂಸ್ ಆಗಲ್ಲ, ಆಯಿತಾ. ವೆದರ್ ಕ್ಲೇ, ಓಕೆ, ಇದು ಆಗುತ್ತೆ. ಮತ್ತು ಯಾವುದಾದ್ರು ಇದೆಯಾ? ಸಾಯಿಲ್ ಅಂದರೆ ಇಲ್ಲಿ ಅವ್ರು ಏನು ಪರ್ಟಿಕ್ಯುಲರಾಗಿ ಕೊಟ್ಟಿಲ್ಲ, ಸೊ ಇದನ್ನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ನನ್ ಆಫ್ ದಿ ಅಬೋ ಇದನ್ನು ಆಗಲ್ಲ. ಸೊ ವೆದರ್ಡ್ ಕ್ಲೇ ಅಂದರೆ ಬಿಸಿಲಿಗೆ ಇರುತ್ತಲ್ಲ, ಬಿಸಿಲಿಗೆ ನಮ್ಮ ಸಾಯಿಲು, ಆ ಸಾಯಿಲು ಯೂಸ್ ಮಾಡ್ತಾರೆ. ಯಾಕೆ ಅಂತ ರೀಸನ್ ಹೇಳ್ತೀನಿ ನೋಡಿ. ಇವಾಗ ವೆದರ್ ಕ್ಲೇ ಮೀನ್ಸ್
ಕ್ಲೇ ಈಸ್ ಎಕ್ಸ್ಪೋಸ್ಡ್ ಟು ಅಟ್ಮಾಸ್ಫಿಯರ್ಗೆ ಓಪನ್ ಆಗಿರುತ್ತೆ ಫಾರ್ ಸಾಫ್ಟನಿಂಗ್ ಆರ್ ಮೆಲೋಯಿಂಗ್. ಪೀರಿಯಡ್ ಆಫ್ ಎಕ್ಸ್ಪೋಜರ್ ವೇರೀಸ್ ಫ್ರಮ್ ಫ್ಯೂ ವೀಕ್ಸ್ ಟು ಫುಲ್ ಸೀಸನ್ವರೆಗೂ ಏನಂದರೆ 2 weeks ಆರ್ 3 weeks ವರೆಗೂ ಇರುತ್ತೆ ಆಯಿತಾ. ಸೊ ಅದಕ್ಕೆ ವೆದರ್ಡ್ ಕ್ಲೇ ಕಂಟೇನ್ ವೇರಿಯಸ್ ಇಂಗ್ರೀಡಿಯೆಂಟ್ಸ್ ಲೈಕ್ ಸಿಲಿಕಾ ಇನ್ ಅಪ್ರೋಪ್ರಿಯೇಟ್ ಅಮೌಂಟ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಎ ಗುಡ್ ಬ್ರಿಕ್ ಆಯಿತಾ. ಸೊ ಒಂದು ಗುಡ್ ಬ್ರಿಕ್ಗೆ ಏನೇನಿರುತ್ತೆ ಅದು ಇದರಲ್ಲಿ ಎಲ್ಲ ಕಡೆ ಇರುತ್ತೆ ಅದಕ್ಕೋಸ್ಕರ. ಸೊ ಇಟ್ ಈಸ್ ಯೂಸ್ ಫಾರ್ ಬ್ರಿಕ್ ಫಾರ್ಮೇಷನ್. ಸಿಂಪಲ್ ಆಗಿದೆ ಬಟ್ ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕೆಂದರೆ ನಮ್ಮ KPSC ಏನಿದೆಯಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸು ಜಾಸ್ತಿ ಆಗ್ತಾರೆ. ಇಲ್ಲಾಂದರೆ ಅವ್ರು ಏನು ಮಾಡ್ತಾರೆ, ಗೇಟ್ ಎಕ್ಸಾಮಲ್ಲಿ ಅಥವಾ SSC ಎಕ್ಸಾಮ್ಸು ಯಾವುದಾದ್ರೂ ಒಂದು ಸೆಟ್ ತೊಗೊಂಡ್ಬಿಟ್ಟು ಅದರಲ್ಲಿಂದ ಕ್ವಶನ್ಸು ಹಾಕ್ಬೋದು. ಯಾಕೆಂದರೆ ಇವೆಲ್ಲ ಗೇಟ್ ಎಕ್ಸಾಮು SSC ಎಕ್ಸಾಮ್ಸ್ ಏನಿರುತ್ತಲ್ಲ ಎಲ್ಲ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಕ್ವಶನ್ಸ್ ಅವರು ಏನಂತಾರೆ ಸೆಟ್ ಮಾಡ್ತಾರೆ. ಸೊ ಅವರು ಇದನ್ನೇ ಈ ಸ್ಟ್ಯಾಂಡರ್ಡ್ಸೇ ನಮ್ಮ KPSC ಅವ್ರು ಮೇಂಟೈನ್ ಮಾಡೋಕ್ಕೆ ಅವ್ರೇನು ಮಾಡ್ತಾರೆ, ಆ ಕ್ವಶನ್ನ ಈ ಕಡೆನೂ ರಿಪೀಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಎಲ್ಲ ಕ್ವಶನ್ ನಿಮ್ಗೆ ಓದಿಸ್ತಾ ಇರೋದು. ಅರ್ಥ ಆಗ್ತಿದಲ್ಲ? ನೆಕ್ಸ್ಟ್ ಕ್ವಶನ್, ದ ಪ್ರೊಸೆಸ್ ಆಫ್ ಮಿಕ್ಸಿಂಗ್ ಕ್ಲೇ, ವಾಟರ್ ಆ್ಯಂಡ್ ಅದರ್ ಇಂಗ್ರೀಡಿಯೆಂಟ್ಸ್ ಟು ಮೇಕ್ ಬ್ರಿಕ್ಸ್ ಈಸ್ ನೋನ್ ಆಸ್. ಎಷ್ಟು ಸಿಂಪಲ್ ಆಗಿದೆ. ಟೆಂಪರಿಂಗ್, ನೈಡಿಂಗ್, ಪಗ್ಗಿಂಗ್, ಮೋಲ್ಡಿಂಗ್. ಯಾವುದಾಗುತ್ತೆ ಹೇಳ್ಬೋದಾ? ಸಿಂಪಲ್ ಆಗಿದೆ ಆಯಿತಾ. ಎಷ್ಟೊಂದು ಜನ ಮೋಲ್ಡಿಂಗ್ ಹಾಕ್ಬಿಡ್ತಾರೆ ಆಯಿತಾ, ಯಾಕೆಂದರೆ ಕ್ಲೇ, ವಾಟರ್, ಅದರ್ ಇಂಗ್ರೀಡಿಯೆಂಟ್ಸ್ ಅಂತ ಬಂದಿದೆಯಲ್ಲ, ಮುಗ್ದೋಯ್ತು ಮತ್ತೆ ಆಯಿತಾ. ಮೌಲ್ಡಿಂಗ್ ಅಂದರೆ ಯಾವತ್ತು ನೆನ್ಪಿಟ್ಕೊಳ್ಳಿ, ಶೇಪ್ ಆ್ಯಂಡ್ ಸೈಜ್ ಕೊಡುತ್ತೆ, ಶೇಪ್ ಮತ್ತು ಸೈಜ್ ಕೊಡುತ್ತೆ. ಯಾವುದಕ್ಕೆ? ನಮ್ಮ ಬ್ರಿಕ್ ಅರ್ಥಗೆ. ಇಲ್ಲಿ ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಅವರು, ಅಂದರೆ ಇದು ಆಪ್ಷನ್ ಆಗಲ್ಲ. ಈ ಥರ ನೆನ್ಪಿಟ್ಕೊಳ್ಳಿ ನೋಡಿ. ಟೆಂಪರಿಂಗ್ ಅಂದ್ರೇನು? ಜಸ್ಟ್ ನಾವು ವೆದರಿಂಗ್ ಮಾಡೋದೇನು ಇರುತ್ತಲ್ಲ ಅದಿರದು ಒಂದು ಆಪ್ಷನ್ ಇದೆ, ಇದು ಟೆಂಪರಿಂಗು. ಪಗ್ಗಿಂಗ್ ಅಂದರೆ ಇದಾಗುತ್ತೆ, ಯಾಕೆಂದರೆ ಕ್ಲೇ ಮತ್ತು ವಾಟರ್ ಮತ್ತು ಅದರ್ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡೋಕ್ಕೆ ನಾವು ಪಗ್ಗಿಂಗ್ ಅಂತೀವಿ. ಇದನ್ನು ಪಗ್ ಮಿಲ್ಲಲ್ಲಿ ಮಾಡ್ತಾರೆ ಆಯಿತಾ. ಇದನ್ನು ಇಲ್ಲಿದೆ ನೋಡಿ. ಸೊ ಟೆಂಪರಿಂಗ್ ಅಂದರೆ ಏನು? 4 ಪಾಯಿಂಟ್ ಇಲ್ಲಿದೆ ನೋಡಿ. ವಾಟರ್ ಇನ್ ರಿಕ್ವೈರ್ಡ್ ಕ್ವಾಂಟಿಟಿ ಈಸ್ ಆಡೆಡ್ ಟು ಕ್ಲೇ ಆ್ಯಂಡ್ ಹೋಲ್ ಮಾಸ್ ಈಸ್ ನೈಡೆಡ್, ದಟ್ ಈಸ್ ಟೆಂಪರಿಂಗ್. ಅದಕ್ಕೆ ಟೆಂಪರಿಂಗ್ ಅಂತಾರೆ ಆಯಿತಾ. ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ಆ್ಯಡ್ ಮಾಡಬೇಕು ಅದು ಟೆಂಪರಿಂಗು. ನೈಡಿಂಗ್ ಇಸ್ ಅ ಪ್ರೊಸೆಸ್ ವಿಚ್ ಈಸ್ ಮೇಕ್ ಯೂನಿಫಾರ್ಮ್ ಮಿಕ್ಸ್ಚರ್ ಬೈ ಪ್ರೆಸ್ಸಿಂಗ್, ಫೋಲ್ಡಿಂಗ್ ಆ್ಯಂಡ್ ಸ್ಟ್ರೆಚಿಂಗ್ ಆಫ್ ದ ಕ್ಲೇ. ವಾಟರ್ ಆ್ಯಂಡ್ ಅದರ್ ಇಂಗ್ರೀಡಿಯೆಂಟ್ಸ್ ಆರ್ ಪ್ರೆಸ್ಡ್ ಅಂಡರ್ ದ ಫೀಟ್ ಆರ್ ಮೆನ್ ಆರ್ ಕ್ಯಾಟಲ್ ಟು ಅಬ್ಟೇನ್ ಹೋಮೋಜಿನಿಯಸ್ ಮಾಸ್. ಅಂದರೆ ಇಲ್ಲಿ ಬರೀ ಏನಂದರೆ ಇದನ್ನು ತುಳಿತಾರೆ, ನೀರು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು. ಇಲ್ಲಿ ಬರೀ ವಾಟರ್ ಆ್ಯಡ್ ಮಾಡ್ತಾರೆ ಇದು. ಆಮೇಲೆ ನೆಕ್ಸ್ಟು, ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗುಡ್ ಬ್ರೇಕ್ ಟೆಂಪರಿಂಗ್ ಇಸ್ ಡನ್ ಇನ್ ಪಗ್ ಮಿಲ್ಲಲ್ಲಿ ಮಾಡ್ತಾರೆ. ಅಂದರೆ ಮಿಕ್ಸ್ ಮಾಡೋದ್ರಿ, ಜಸ್ಟ್ ಮಿಕ್ಸ್ ಮಾಡೋದಕ್ಕೆ ಅದನ್ನು ಪಗ್ ಮಿಲ್ಲಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಆಪರೇಷನ್ ಈಸ್ ಕಾಲ್ಡ್ ಪಗ್ಗಿಂಗ್. ಈ ಆಪರೇಷನ್ನ ಪಗ್ಗಿಂಗ್ ಅಂತಾರೆ. ಈ ಥರ ಇನ್ಸ್ಟ್ರೂಮೆಂಟ್ ಹಿಂಗೆ ಇದು ಇರುತ್ತೆ ಆಯಿತಾ. ಇಲ್ಲೊಂದು ಸೆಂಟ್ರಲ್ಲಿ ಇದೊಂದು ಇರುತ್ತೆ, ಈ ಥರ ಹಿಂಗೆ ಬ್ಲೇಡ್ಸ್ ಇರುತ್ತೆ ಇಲ್ಲಿ ಆಯಿತಾ. ಈ ಥರ ಹಿಂಗೆ ಬ್ಲೇಡ್ಸ್ ಇರುತ್ತೆ ಆಯಿತಾ. ಇಲ್ಲಿ ಮೇಲ್ಗಡೆಯಿಂದ ಅದನ್ನು ಸಾಯಿಲ್ ಅರ್ಥ ಹಾಕ್ತಾರೆ. ಇದನ್ನೇ ಈ ಥರ ರೊಟೇಟ್ ಆಗುತ್ತೆ ಅದು ಆಯಿತಾ. ಈ ಥರ ರೌಂಡಾಗಿ ರೊಟೇಟ್ ಆಗುತ್ತೆ, ಅದು ಮಿಕ್ಸ್ ಆಗುತ್ತೆ. ಅದನ್ನು ಪಗ್ ಮಿಲ್ ಅಂತಾರೆ, ಅದು ಪಗ್ಗಿಂಗ್ ಅಂತಾರೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಕ್ಸಸ್ ಆಫ್ ಸಿಲಿಕಾ ಇನ್ ದ ಕ್ಲೇ ಆಯಿತಾ. ಎಕ್ಸಸ್ ಆಫ್ ಸಿಲಿಕಾ ಇನ್ ದ ಕ್ಲೇ ಏನು? ಮೇಕ್ ದ ಬ್ರಿಕ್ ಬ್ರಿಟಲ್ ಆ್ಯಂಡ್ ವೀಕ್, ಮೇಕ್ ದ ಬ್ರಿಕ್ ಕ್ರ್ಯಾಕ್ ಆ್ಯಂಡ್ ವಾರ್ಪ್ ಆನ್ ಡ್ರೈಯಿಂಗ್, ಚೇಂಜ್ ದ ಕಲರ್ ಆಫ್ ದ ಬ್ರಿಕ್ ಫ್ರಮ್ ರೆಡ್ ಟು ಯೆಲ್ಲೋ. ಇದಂತೂ ಆಗೋದೇ ಇಲ್ಲ ಆಯಿತಾ. ಇವೆರಡು ನೋಡೋಣ ಆಪ್ಷನ್. ಇಂಪ್ರೂವ್ಸ್ ದ ಇಂಪರ್ಮೆಬಿಲಿಟಿ ಆ್ಯಂಡ್ ಡ್ಯೂರಬಿಲಿಟಿ ಆಫ್ ದ ಬ್ರಿಕ್. ನೋಡಿ, ನಾನು ಕ್ವಶನ್ ಹೋದ ತಕ್ಷಣ ಆನ್ಸರ್ ಹೇಳ್ತಾ ಇಲ್ಲ, ಯಾಕೆಂದರೆ ನೀವು ಎಕ್ಸಾಮಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂದರೂ ಆಪ್ಷನ್ ಎಲಿಮಿನೇಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಇಂಪ್ರೂವ್ಸ್ ದ ಇಂಪರ್ಮೆಬಿಲಿಟಿ ಆ್ಯಂಡ್ ಡ್ಯೂರಬಿಲಿಟಿ ಆಫ್ ದ ಬ್ರಿಕ್. ನೋಡಿ, ಸಿಲಿಕಾ ಅಂತ ಹೇಳ್ತಾ ಇದ್ದಾರೆ, ಇದು ಏನಾಗುತ್ತೆ ಗೊತ್ತಿಲ್ಲ. ಸ್ವಲ್ಪ ಇವಾಗ ನಾನು ಕ್ಲಾಸ್ ಹೇಳಿರೋದು ನೆನಪಿಸ್ಕೊಳ್ಳಿ, ನಾನು ಏನೇನು ಹೇಳಿದ್ದೆ ಸಿಲಿಕಾ ಬಗ್ಗೆ ಅಂತ ಹೇಳ್ಬೋದಾ? ನೋಡಿ, ಸೊ ಬ್ರಿಟಲ್ ಮತ್ತು ವೀಕ್ ಆಗುತ್ತೆ ಅಷ್ಟೇ ಆಯಿತಾ. ಬ್ರಿಟಲ್ ಮತ್ತು ವೀಕ್ ಆಗುತ್ತೆ ಸಿಲಿಕಾ ಕಂಟೆಂಟ್ ಜಾಸ್ತಿ ಆದರೆ ಯಾವುದರಲ್ಲಿ ಆಯಿತಾ. ಸಿಲಿಕಾ ಇನ್ ದ ಕ್ಲೇ ಬ್ರಿಕ್ಕಲ್ಲಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಎಲ್ಲ ಲಿಸ್ಟ್ ಔಟ್ ಮಾಡಿಬಿಟ್ಟಿದ್ದೀನಿ ಆಯಿತಾ. ಎಷ್ಟೆಷ್ಟಿದೆ? 1 2 3 4 5 ಆಯಿತಾ. ನೋಡಿ, ಈಗ ಸಿಲಿಕಾ ರೆಸ್ಪಾನ್ಸಿಬಲ್ ಫಾರ್ ಸ್ಟ್ರೆಂತ್. ಸಿಲಿಕಾ ಇರೋದೇ ನಮಗೆ ಸ್ಟ್ರೆಂತ್ಗೋಸ್ಕರ, ಅದನ್ನ ನೆನ್ಪಿಟ್ಕೊಳ್ಳಿ. ಮತ್ತು ಹಾರ್ಡ್ನೆಸ್ಸು, ಶೇಪು ಇದೆಲ್ಲ ಬರುತ್ತೆ. ಪ್ರಿವೆಂಟ್ ಶ್ರಿಂಕೇಜ್ ಆ್ಯಂಡ್ ಕ್ರ್ಯಾಕಿಂಗ್. ಸ್ಟ್ರೆಂತ್ ಅಂತ ನೆನ್ಪಿಡಿ ಸಾಕು. ಸ್ಟ್ರೆಂತ್ ಅಂದರೆ ಅದೆಲ್ಲ ಕವರ್ ಆಗಿಬಿಡುತ್ತೆ ಒಳಗಡೆ. ಬ್ರಿಕ್ ಬಿಕಮ್ ಬ್ರಿಟಲ್ ಆ್ಯಂಡ್ ವೀಕ್. ಅಂದರೆ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ, ಸಿಲಿಕಾ ಬ್ರಿಟಲ್ ಆಗಿಬಿಡುತ್ತೆ. ಬ್ರಿಕ್ಕು ಅಂದರೆ ಬಿಸ್ಕೆಟ್ ಥರ ಆಗ್ಬಿಡ್ತೀರಿ. ಬಿಸ್ಕೆಟ್ ಅಂದರೆ ಗೊತ್ತಲ್ಲ, ಬಿಸ್ಕೆಟ್ ತಿಂತೀರಾ ಆಯಿತಾ. ಜಸ್ಟ್ ನೀವು ಪ್ರೆಷರ್ ಆರ್ ಲೋಡ್ ಅಪ್ಲೈ ಮಾಡಿದ ತಕ್ಷಣ ಬ್ರೇಕ್ ಆಗಿಬಿಡುತ್ತೆ. ಓಕೆ, ಸೊ ಅಲ್ಯೂಮಿನಾ 20 to 30% ಇರುತ್ತೆ. ಇಂಪಾರ್ಟ್ಸ್ ದ ಪ್ಲಾಸ್ಟಿಕ್ ಕ್ವಾಲಿಟಿ ಸೊ ದಟ್ ಬ್ರಿಕ್ ಕ್ಯಾನ್ ಬಿ ಮೌಲ್ಡೆಡ್. ಮೌಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದು, ಮೌಲ್ಡ್ ಅಂತ ನೆನ್ಪಿಟ್ಕೊಳ್ಳಿ
ಆಯಿತಾ. ಮತ್ತು ಇದೇನು ಹೆಲ್ಪ್ ಮಾಡುತ್ತೆ, ಅಲ್ಯೂಮಿನಾ ಮೇಕ್ಸ್ ಬ್ರಿಕ್ಸ್ ರಿಫ್ರಾಕ್ಟರಿ. ಆಯಿತಾ. ಇದು ಜಾಸ್ತಿ ಆದರೆ ಏನಾಗುತ್ತೆ, ಡ್ರೈಯಿಂಗ್ ಆ್ಯಂಡ್ ಬಿಕಮ್ ಟೂ ಹಾರ್ಡ್ ವೆನ್ ಬರೆಂಟ್. ಡ್ರೈಯಿಂಗ್ ಮಾಡೋಕ್ಕಾಗಲ್ಲ ಜಾಸ್ತಿ ಆಗಿಬಿಟ್ರೆ. ಲೈಮ್ ಏನು ಮಾಡುತ್ತೆ, ಇಟ್ ವಿಲ್ ಆ್ಯಕ್ಟ್ ಲೈಕ್ ಎ ಫ್ಲಕ್ಸ್, ಕಾಸಸ್ ಸಿಲಿಕಾ ಟು ಫ್ಯೂಸ್ ಡ್ಯೂರಿಂಗ್ ಬರ್ನಿಂಗ್ ಆ್ಯಂಡ್ ಬೈಂಡ್ ದ ಬ್ರಿಕ್ ಪಾರ್ಟಿಕಲ್ ಟುಗೆದರ್. ಇದು ಬರ್ನಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ. ಇದು ಬರ್ನಿಂಗ್, ಇದು ಮೋಲ್ಡಿಂಗ್, ಆಯಿತಾ. ಇದು ಸ್ಟ್ರೆಂತ್. ಈ ಥರ ನೆನಪಿಡಿ ಲೈಮ್. ಸೊ ಇದು ಜಾಸ್ತಿ ಆದರೆ ಏನಾಗುತ್ತೆ, ಲಂಪ್ಸ್ ಫಾರ್ಮ್ ಆಗುತ್ತೆ, ಇದು ಡಿಸ್ಇಂಟಿಗ್ರೇಟ್ ಆಗಿಬಿಡುತ್ತೆ. ಮ್ಯಾಗ್ನೀಷಿಯಾ 1%ಗಿಂತ ಕಮ್ಮಿ ಇರುತ್ತೆ. ಇದು ಯೆಲ್ಲೋಯಿಶ್ ಟಿಂಟ್, ಇವಾಗ ಹೇಳಿದ್ದೆ ಯೆಲ್ಲೋ ಕಲರ್. ವೆನ್ ಪ್ರೆಷರ್ ಇಸ್ ಪ್ರೆಸೆಂಟ್ ಇನ್ ಸ್ಮಾಲ್ ಕ್ವಾಂಟಿಟಿ, ಶ್ರಿಂಕೇಜ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜಾಸ್ತಿ ಇದ್ರೆ ಏನಾಗುತ್ತೆ, ಬ್ರಿಕ್ ಡಿಕೆ ಆಗಿಬಿಡುತ್ತೆ. ಇದು ಇಂಪಾರ್ಟೆಂಟ್ ಆಯಿತಾ. ಐರನ್ ಆಕ್ಸೈಡ್ ಏನು ಕೊಡುತ್ತೆ, ಜಸ್ಟ್ ನಾವು ಹೇಳಿದ್ದೆ, ಡಿಸ್ಕಸ್ ಮಾಡಿದ್ದೆ. ಇದು ಆಲ್ಸೋ ಏನೋ ಫ್ಲಕ್ಸ್ ಅಂತ ಆ್ಯಕ್ಟ್ ಆಗುತ್ತೆ. ಯಾವುದು ರೆಡ್ ಕಲರ್ ಕೊಡುತ್ತೆ, ಇದು ಇವೆರಡು ಕಲರ್ ಕೊಡುತ್ತೆ ನೋಡ್ರಿ, ಮ್ಯಾಗ್ನೀಷಿಯಾ, ಐರನ್ ಆಕ್ಸೈಡ್. ಓಕೆ, ಗೊತ್ತಾಯ್ತಲ್ಲ. ಓಕೆ, ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್. ದ ಟರ್ಮ್ ಫ್ರಾಗ್ ಮೀನ್ಸ್, ಫ್ರಾಗು ಜಸ್ಟು ನಿಮ್ಮ ಬ್ರಿಕ್ ಏನಿರುತ್ತಲ್ಲ, ಬ್ರಿಕ್ ಮೇಲ್ಗಡೆ ಈ ಥರ ಇರುತ್ತೆ ನೋಡಿ. ಓಕೆ, ಇದಕ್ಕೆ ಫ್ರಾಗ್ ಅಂತಾರೆ. ಇಟ್ ವಿಲ್ ಆ್ಯಕ್ಟ್ ಲೈಕ್ ಎ ಕೀ, ಆಯಿತಾ. ಜಾಸ್ತಿ ಟೈಮ್ ಪಾಸ್ ಮಾಡೋದು ಬೇಡ. ಇಟ್ ವಿಲ್ ಆ್ಯಕ್ಟ್ ಲೈಕ್ ಎ ಡಿಪ್ರೆಷನ್ ಆಫ್ ದ ಫೇಸ್ ಆಫ್ ದಿ ಬ್ರಿಕ್. ಇಟ್ ವಿಲ್ ಆ್ಯಕ್ಟ್ ಲೈಕ್ ಎ ಕೀ ಟು ದ ಮೇಸನ್ರಿ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಫ್ರಾಗ್ ಈಸ್ ಎ ಡಿಪ್ರೆಷನ್ ಮೇಡ್ ಆನ್ ದ ಸರ್ಫೇಸ್ ಆಫ್ ದಿ ಬ್ರಿಕ್. ಪರ್ಪಸ್ ಆಫ್ ಪ್ರೊವೈಡಿಂಗ್ ಫ್ರಾಗ್ ಈಸ್ ಟು ಫಾರ್ಮ್ ಎ ಕೀ ಫಾರ್ ಹೋಲ್ಡಿಂಗ್ ದ ಮಾರ್ಟರ್ ಆ್ಯಂಡ್ ವರ್ಕ್ ಆಸ್ ಎ ಶಿಯರ್ ಕೀ. ಇಲ್ಲಿ ನಾನು ನಿಮ್ಗೆ ರೆಫರೆನ್ಸ್ಗೋಸ್ಕರ ಹಾಕ್ತೀನಿ, ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದ್ಸಲ ಮಾಡಲ್ಲ. ಜಸ್ಟ್ ನೀವು ಅದನ್ನು ನೋಟ್ ಮಾಡ್ಕೋಬೇಕು, ಆಯಿತಾ. ದ ಮಿನಿಮಮ್ ಕಂಪ್ರೆಸಿವ್ ಸ್ಟ್ರೆಂತ್, ನೆಕ್ಸ್ಟ್ ಕ್ವಶನ್, ಆಫ್ ಸೆಕೆಂಡ್ ಕ್ಲಾಸ್ ಬ್ರಿಕ್. ನೋಡಿ, ಸೆಕೆಂಡ್ ಕ್ಲಾಸ್ ಬ್ರಿಕ್ ಕೇಳಿದ್ದಾರೆ, ಆಯಿತಾ. ಟಪ್ ಅಂತ ಬೇಳೆ ನೋಡಿ, ಅದನ್ನು ಟಿಕ್ ಮಾಡ್ತೀರಾ ನೀವು, ಆಯಿತಾ. ಫಸ್ಟ್ ಕ್ಲಾಸ್ದು ಇಲ್ಲಿ ಸೆಕೆಂಡ್ ಕ್ಲಾಸ್ ಕೇಳಿದ್ದಾರೆ. ಫಸ್ಟ್ ಕ್ಲಾಸ್ ಎಷ್ಟಿರುತ್ತೆ, ಫಸ್ಟ್ ಕ್ಲಾಸ್ದು ಎಷ್ಟಿರುತ್ತೆ, 10 ಅಂತ ಹೇಳಿದ್ದೆ ನೀನು, 10 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ಇದು ಫಸ್ಟ್ ಕ್ಲಾಸ್ದು. ಈಗ ಸೆಕೆಂಡ್ ಕ್ಲಾಸ್ ಅಂದರೆ ಇದಕ್ಕಿಂತ ಕಮ್ಮಿ ಇರಬೇಕು ನೋಡಿ, ಇದು ಬರಲ್ಲ, ಆಯಿತಾ. 10ಗಿಂತ ಕಮ್ಮಿ ಇದು ಬರಲ್ಲ, ಅಂದರೆ 12ಗಿಂತ ಕಮ್ಮಿ ಇದು ಒಂದು ಬರ್ಬೋದು, ಮತ್ತು ಇದು ಬರ್ಬೋದು, ಆಯಿತಾ. ಇವೆರಡಂತೂ ಬರೋದಿಲ್ಲ. ಈಗ 90 ಅಂತೂ ಬರೋಕ್ಕಾಗಲ್ಲ, ಆಯಿತಾ. ಸೊ ಇಟ್ ಈಸ್ ದ ಆನ್ಸರ್ ಈಸ್ 70 kg/cm², ಆಯಿತಾ. ನಿನ್ನೆನೇ ಹೇಳಿದ್ದೆ, ಇದು 70 kg/cm² ಇದೆ. ನೆಕ್ಸ್ಟ್ ಕ್ವಶನ್ ಈ ನೋಡಿ, ಇದು ಆಗಿರೋದಿದೆ, ಮತ್ತೆ ಬೇರೆ ಥರ ಕ್ವಶನ್. ಪಗ್ ಮಿಲ್ ಈಸ್ ಯೂಸ್ ಫಾರ್, ಪಗ್ ಮಿಲ್ ಇವಾಗ ಹೇಳಿದ್ದಲ್ಲ, ಯಾವುದಕ್ಕೆ ಯೂಸ್ ಮಾಡ್ತಾರೆ, ಸಾಫ್ಟನಿಂಗ್ ಅಂದ್ರೇನು, ಮೋಲ್ಡಿಂಗ್ ಅಂದ್ರೇನು, ಟೆಂಪರಿಂಗ್ ಅಂದ್ರೇನು, ಪ್ರೊವೈಡಿಂಗ್ ಬ್ರಿಕ್ ಅರ್ತ್ ಅಂದ್ರೇನು, ಆಯಿತಾ. ಯಾವ್ದು ಬರುತ್ತೆ, ಪಗ್ ಮಿಲ್. ಪಗ್ ಮಿಲ್ ಅಂದರೆ ಏನ್ರಿ, ಏನು ಮಾಡ್ತೀರಾ, ಟೆಂಪರಿಂಗ್ ದ ಬ್ರಿಕ್ ಅರ್ತ್. ಪಗ್ ಮಿಲ್ಲಲ್ಲಿ ಏನು ಮಾಡ್ತೀರಾ, ಟೆಂಪರಿಂಗ್ ಮಾಡ್ತೀರಾ. ನೋಡಿ ಆಪ್ಷನ್ ಯಾವ ಥರ ಕೊಟ್ಟಿದ್ದಾರೆ, ನಿಮಗೆ ಫುಲ್ ಕನ್ಫ್ಯೂಸ್ ಆಗುತ್ತೆ, ಆಯಿತಾ. ಆಪ್ಷನ್ ನೋಡಿ, ಸಾಫ್ಟನಿಂಗ್ ಬ್ರಿಕ್ ಅರ್ತ್ ಅಂತ ಕೊಟ್ಟಿದ್ದಾರೆ, ಮೋಲ್ಡಿಂಗ್ ಇದಂತೂ ಬರಲ್ಲ. ಸೆಕೆಂಡು ಮೋಲ್ಡಿಂಗ್ ಅಂತೂ ಬರೋದೇ ಇಲ್ಲ ಪಗ್ ಮಿಲ್ಲಲ್ಲಿ, ಆಯಿತಾ. ಸಾಫ್ಟನಿಂಗ್ನು ಸ್ವಲ್ಪ ನಿಮಗೆ ಡೌಟ್ ಬರ್ಬೋದು ಇಲ್ಲಿ, ಮತ್ತು ಪ್ರೊವೈಡಿಂಗ್ ಬ್ರಿಕ್ ಅರ್ತ್. ಸೊ ಈ ಥರ ಇರುತ್ತೆ. ಸೊ ಆನ್ಸರ್ ಇದಾಗುತ್ತೆ, ಆಯ್ತಲ್ಲ. ಅರ್ಥ ಆಯ್ತಾ, ನೋಡ್ಕೊಳ್ಳಿ ಒಂದು ಸಲ, ಯಾಕೆಂದರೆ ಆನ್ಸರ್ ನಿಮ್ಗೆ ಗೊತ್ತಿರಬೇಕು. ಟೆಂಪರಿಂಗ್ ಇಸ್ ಅ ಬ್ರಿಕ್ ಇಸ್ ಡನ್ ಇನ್ ಪಗ್ ಮಿಲ್ಸ್ ಆ್ಯಂಡ್ ದ ಆಪರೇಷನ್ ಈಸ್ ಕಾಲ್ಡ್ ಪಗ್ಗಿಂಗ್. ಅರ್ಥ ಆಗ್ತಿದೆಯಲ್ಲ, ಹಾಂ, ಪಗ್ಗಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಟೆಂಪರಿಂಗ್ ಇಸ್ ಅ ಪ್ರೊಸೆಸ್ ವೇರ್ ದ ಹೋಲ್ ಮಾಸ್ ಆಫ್ ಬ್ರಿಕ್ ಅರ್ತ್ ಇಸ್ ಕ್ನಾಡೆಡ್ ಟು ಅಬ್ಟೈನ್ ಹೋಮೋಜಿನಿಯಸ್ ಯೂನಿಫಾರ್ಮ್ ಮಾಸ್. ನಮ್ಮ ಕಾಲಿಂದ ಇಲ್ಲ ಮಷೀನಿಂದ ಇಲ್ಲ ದನಗಳಿಂದ ಅದನ್ನು ತುಳಿತಾರೆ, ತುಳಿದು ಒಂದು ಹೋಮೋಜಿನಿಯಸ್ ಮಾಸ್ ಆಗೋಗೋಸ್ಕರ ವಾಟರ್ನ ಆ್ಯಡ್ ಮಾಡ್ತಾರೆ, ಅದನ್ನು ನಾವು ಟೆಂಪರಿಂಗ್ ಅಂತೀವಿ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್, ಬುಲ್ ನೋಸ್ ಬ್ರಿಕ್ ಈಸ್ ನಾಟ್ ಯೂಸ್ ಫಾರ್. ನೋಡಿ ಹೊಸ ಕ್ವಶನು, ನಿಮಗಿದು ಇಂಪಾರ್ಟೆಂಟ್, ಯಾಕೆಂದರೆ ನಮ್ಮ ಸ್ಟೇಟ್ ಲೆವೆಲ್ ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ ಕೇಳಿಲ್ಲ, ಆಯಿತಾ. ಕೇಳೋ ಚಾನ್ಸಸ್ ತುಂಬ ಇರುತ್ತೆ, ರಿಪೀಟೆಡ್ ಕ್ವಶನ್. ಬುಲ್ ನೋಸ್ ಬ್ರಿಕ್ ಅಂದರೆ ಯಾವ ಥರ ಇರುತ್ತೆ ಅಂದರೆ, ಈಗ ಇದು ಬ್ರಿಕ್ ಇದೆ, ಈ ಥರ ಕರ್ವ್ ಇರುತ್ತೆ, ಇದೇನಿರುತ್ತಲ್ಲ ಇದು ಈ ಥರ ಮುಂದೆ ಕರ್ವ್ ಇರುತ್ತೆ, ಅದಕ್ಕೆ ಬುಲ್ ನೋಸ್ ಬ್ರಿಕ್ ಅಂತಾರೆ, ಆಯಿತಾ. ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ, ರೌಂಡಿಂಗ್ ಆಫ್ ಶಾರ್ಪ್ ಕಾರ್ನರ್ಸ್, ಇದು ಕರೆಕ್ಟ್ ಆಗಿದೆ. ಪಿಲ್ಲರ್ಸ್ ಯೂಸ್ ಮಾಡ್ತಾರೆ, ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ, ಬಟ್ ಆರ್ಚಸ್ಗೆ ಯೂಸ್ ಮಾಡಲ್ಲ. ನಾಟ್ ಯೂಸ್ ಫಾರ್ ಅಂತ ಕೊಟ್ಟಿದ್ದಾರೆ, ಅಂದರೆ ನಮ್ಮ ಆನ್ಸರ್ ಇದಾಗುತ್ತೆ. ಅಂದರೆ ಇವು ಮೂರದಕ್ಕೂ ಯೂಸ್ ಮಾಡ್ತಾರೆ, ಇದಕ್ಕೆ ಯೂಸ್ ಮಾಡಲ್ಲ, ಆರ್ಚಸಲ್ಲಿ ಯೂಸ್ ಮಾಡಲ್ಲ, ಆರ್ಚಸಲ್ಲಿ ಬೇರೆ ಇರುತ್ತೆ. ಆರ್ಚಸಲ್ಲಿ OSRs ಅಂತ ಯೂಸ್ ಮಾಡ್ತಾರೆ, ಜಸ್ಟ್ ಹೇಳಿದ್ದೆ ನಿಮಗೆ, ಆರ್ಚಸಲ್ಲಿ OSRs ಅಂತ ಯೂಸ್ ಮಾಡ್ತಾರೆ, ಆಯಿತಾ. ನೋಡಿ ಇದ್ರದ್ದು ಎಕ್ಸ್ಪ್ಲನೇಷನ್ ಹೇಳ್ತೀನಿ. ಹಾಂ ನೋಡಿ, ಬುಲ್ ನೋಸ್ ಬ್ರಿಕ್ ಈ ಥರ ಇರುತ್ತೆ, ಡಬಲ್ ಬುಲ್ ನೋಸ್ ಈ ಥರ ಇರುತ್ತೆ, ಆಯಿತಾ. ಇದರಲ್ಲಿ ಡಿಫ್ರೆನ್ಸ್ ಏನಿದೆ ಅಂತ ಅನ್ಬೋದಲ್ಲ ನೀವು, ಸೇಮ್ ಇದೆಯಲ್ಲ ಸರ್ ಅನ್ಬೋದು. ಲೆಂತು ಅಥವಾ ಬ್ರೆಡ್ತಲ್ಲಿ ಚೇಂಜಸ್ ಇರುತ್ತೆ, ಅವ್ರು ಇಲ್ಲಿ ಸ್ಕೆಚಲ್ಲಿ ಮೆನ್ಷನ್ ಮಾಡಿಲ್ಲ. ಬುಲ್ ನೋಸ್ ಬ್ರಿಕ್ ಈಸ್ ಒನ್ ಆಫ್ ದಟ್ ಹ್ಯಾಸ್ ಒನ್
ಸಮ್ ಆಫ್ ಆಲ್ ಇಟ್ಸ್ ಕಾರ್ನರ್ಸ್ ಆರ್ ರೌಂಡೆಡ್ ಆಫ್, ಅಂದರೆ ಎಲ್ಲ ಕಾರ್ನರು ಈ ಥರ ರೌಂಡ್ ಇರುತ್ತೆ ಆಯಿತಾ. ಕಾಣಿಸ್ತಿದೆಯಲ್ಲ ಇದು ಈ ಥರ ರೌಂಡೆಡ್ ಇರುತ್ತೆ ಇದ್ರ ಕಾರ್ನರ್ ಈ ಥರ. ಸೊ ದೀಸ್ ಬ್ರಿಕ್ಸ್ ಕ್ಯಾನ್ ಬಿ ಯೂಸ್ ಟು ಕ್ರಿಯೇಟ್ ಸಾಫ್ಟ್ ಆ್ಯಂಡ್ ಅಟ್ರಾಕ್ಟಿವ್ ಕರ್ಡ್ ಎಡ್ಜಸ್ ಟು ಸ್ಟೆಪ್ಸ್, ಸೀಲ್ ಆರ್ ಕ್ಯಾಪಿಂಗ್ ವಾಲ್ಸ್ ಆರ್ ರೌಂಡೆಡ್ ಕಾರ್ನರ್ಸ್ ಆಫ್ ದ ಪಿಲ್ಲರ್ಸ್. ಅಂದರೆ ಡೆಕೋರೇಟಿವ್ ಪರ್ಪಸ್ ಎಲ್ಲೆಲ್ಲಿದೆ ಅಲ್ಲಲ್ಲಿ ಬುಲ್ ನೋಸ್ ಬ್ರಿಕ್ಸ್ನ ಯೂಸ್ ಮಾಡ್ತಾರೆ ಆಯಿತಾ. ನೆಕ್ಸ್ಟ್ ಕ್ವಶನ್, ದ ಡಿಫೆಕ್ಟ್ಸ್ that is caused by falling of rain water on the hot surface of the brick is known as. ಈ ಕ್ವಶನ್ ರಿಪೀಟ್ ಆಗಿದೆ, ದಿಸ್ ಕ್ವಶನ್ ಹ್ಯಾಸ್ ರಿಪೀಟೆಡ್. ಈ ಕ್ವಶನ್ ರಿಪೀಟ್ ಆಗಿದೆ ಆಯಿತಾ. ಇದು ಆನ್ಸರು ಚಫ್ ಅಂತ ಬರುತ್ತೆ. ಈ ಕ್ವಶನ್ಗೆ ಆನ್ಸರ್ ಮಾಡಬೇಕಂದ್ರೆ ನೀವು ಡಿಫೆಕ್ಟ್ಸ್ನ ಓದ್ಕೋಬೇಕು. ಡಿಫೆಕ್ಟ್ಸ್ ಇನ್ ಬ್ರಿಕ್, ಡಿಫೆಕ್ಟ್ಸ್ ಇನ್ ಬ್ರಿಕ್ ಆಯಿತಾ. ಅರ್ಥ ಆಯ್ತಲ್ಲ. ಈ ಕ್ವಶನ್ನು ನೀವು ಇನ್ನೂ ಅರ್ಥ ಮಾಡ್ಬೇಕಂದ್ರೆ ಫಸ್ಟ್ ಕ್ವಶನ್ ನಾನು ಹೇಳಿದ್ದೆ ನೋಡಿ, 22 or 24 ಕ್ವಶನ್ ಇದೆ, ಆ ಕ್ವಶನ್ ಓದ್ಕೊಳ್ಳಿ, ಅರ್ಥ ಆಗ್ಬಿಡುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಬ್ರಿಕ್ ಈಸ್ ಸೂಟಬಲ್ ಫಾರ್ ಹೈ ಕ್ಲಾಸ್ ಬ್ರಿಕ್ ಮೇಸನ್ರಿ. ಹೈ ಕ್ಲಾಸ್ ಬ್ರಿಕ್ ಮೇಸನ್ರಿಗೆ ಯಾವ್ದು ಯೂಸ್ ಮಾಡ್ತಾರೆ ನೋಡಿ. ಇವಾಗ ಬೇರೆ ಬೇರೆ ಥರ ಬ್ರಿಕ್ಸ್ ಇರುತ್ತೆ. ಬುಲ್ ನೋಸ್ ಬ್ರಿಕ್ ಬಗ್ಗೆ ಜಸ್ಟ್ ಇವಾಗ ಗೊತ್ತಾಯಿತು ಆಯಿತಾ. ಅಂಡರ್ ಬರ್ನ್ ಬ್ರಿಕ್ ಬಗ್ಗೆನೂ ನಮಗೆ ಗೊತ್ತಿದೆ. ಅಂಡರ್ ಬರ್ನ್ ಅಂತಂದರೆ ಅದು ಕರೆಕ್ಟಾಗಿ ಬರ್ನ್ ಆಗಿರಲ್ಲ, ಬೇಗ ಏನಾದರೂ ಶಿಂಕ್ ಆಗುತ್ತೆ ಮತ್ತು ಶೇಪು ಚೇಂಜಸ್ ಆಗುತ್ತೆ. ಇವು ಎರಡಂತೂ ಯೂಸ್ ಮಾಡಲ್ಲ, ಯಾಕೆಂದರೆ ಹೈ ಕ್ಲಾಸ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಇವು ಎರಡು ಆಪ್ಷನ್ ಅಂತೂ ಎಲಿಮೆಂಟ್ ಆಗೋಯ್ತು. ಇವಾಗ ಜಾಂಬ್ ಬ್ರಿಕ್ಸು, ಮಾಡ್ಯುಲರ್ ಬ್ರಿಕ್ಸು. ಜಾಂಬ್ ಬ್ರಿಕ್ಸ್ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಮಾಡ್ಯುಲರ್ ಬ್ರಿಕ್ಸು ನಾವು ನೋಡಿದ್ದೀವಿ. ಮಾಡ್ಯುಲರ್ ಅಂತಂದರೆ ಒಂದು ಸ್ಟ್ಯಾಂಡರ್ಡ್ ಬ್ರಿಕ್ಸ್ ಇರುತ್ತೆ. ಜಾಂಬ್ ಬ್ರಿಕ್ಸ್ ಅಂದರೆ ಏನು ಅದ್ರ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ. ಬಟ್ ಇದರ ಆನ್ಸರ್ ಏನಾಗುತ್ತೆ, ಮಾಡ್ಯುಲರ್ ಬ್ರಿಕ್ಸ್ ಆಗುತ್ತೆ ಆಯಿತಾ. ಯಾವ ಥರ ನೋಡಿ ಇವಾಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಮಾಡ್ಯುಲರ್ ಬ್ರಿಕ್ ಸೈಜ್ ಏನಿದೆ 19 × 9 × 9 ಸೆಂಟಿಮೀಟರ್ ಇದೆ. ಸೊ ಇದಕ್ಕೆ ನಾವು ಹೈ ಕ್ಲಾಸ್ ಮೆಷಿನರಿ ವರ್ಕ್ಗೆ ಯೂಸ್ ಮಾಡ್ಬೋದು. ಸೊ ಬುಲ್ ನೋಸ್ ಬಗ್ಗೆ ಜಸ್ಟ್ ಇವಾಗ ನಿಮಗೆ ಡಿಸ್ಕಸ್ ಮಾಡಿದ್ದೆ, ಅದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಇಲ್ಲಿ ಹೊಸದು ಬಂದಿದೆ, ಅದು ಜಾಮ್ ಬ್ರಿಕ್ಸು. ಜಾಮ್ ಅಂದರೆ ಇದು ಏನಾದರೂ ಓವರ್ ಬರಂಟ್ ಆಗಿರುತ್ತೆ, ಅಂದರೆ ಜಾಸ್ತಿ ಇದಕ್ಕೆ ಹೀಟ್ ಮಾಡಿರ್ತಾರೆ. ಡ್ರೈಯಿಂಗ್ ಇದನ್ನು ಜಾಸ್ತಿ ಏನಂದರೆ ಹೀಟ್ ಮಾಡಿರ್ತಾರೆ, ಅದಕ್ಕೆ ಏನಾಗಿರುತ್ತೆ ಅಂದರೆ ಜಾಸ್ತಿ ಬರ್ನ್ ಆಗಿರುತ್ತೆ. ಸೊ ಇದು ಕನ್ಸ್ಟ್ರಕ್ಷನ್ಗೆ ಯೂಸ್ ಆಗಲ್ಲ. ಬಟ್ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಬಲಾಸ್ಟು ಫಿಲ್ಲಿಂಗ್ ವರ್ಕ್ಸು. ಸುಮ್ಮನೆ ಎಲ್ಲಿ ಫಿಲ್ ಮಾಡೋದಿರುತ್ತಲ್ಲ ಮಟೀರಿಯಲ್ಲು, ವೇಸ್ಟ್ ಮಟೀರಿಯಲ್ಲು, ಅದಲ್ಲಿ ಯೂಸ್ ಮಾಡ್ತಾರೆ. ಅಂಡರ್ ಬರ್ನ್ಟ್ ಅಂದರೆ ಹೇಳಿದ್ದೀನಿ, ನಾಟ್ ಬರ್ನ್ ಪ್ರಾಪರ್ಲಿ. ದ ಕ್ಲೇ ಈಸ್ ನಾಟ್ ಸಾಫ್ಟೆಂಡ್ ಬಿಕಾಸ್ ಆಫ್ ಇನ್ಸಫಿಷಿಯೆಂಟ್ ಹೀಟ್ ಆ್ಯಂಡ್ ಪೋರಸ್ ಆರ್ ನಾಟ್ ಕ್ಲೋಸ್ಡ್. ಅಂದರೆ ಪೋರಸಲ್ಲಿ ಪಾರ್ಟಿಕಲ್ ಟು ಪಾರ್ಟಿಕಲ್ ಬೇರೆ ತುಂಬ ಸ್ಪೇಸಿಂಗ್ ಇತ್ತು, ಅದಕ್ಕೋಸ್ಕರ ಏನಾಗಿದೆ ಅದು ಬರ್ಂಟ್ ಆಗಿಲ್ಲ. ಸೊ ಇಂಥ ಟೈಪ್ ಬ್ರಿಕ್ಗೆ ಅಂಡರ್ ಬರ್ನ್ ಬ್ರಿಕ್ಸ್ ಅಂತಾರೆ. ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ಅರ್ಥ ಆಗ್ತಿದೆಯಲ್ಲ. ಬೇರೆ ಬೇರೆ ನೋಡಿ ಕ್ವಶನ್ ಯಾವ ಥರ ಬರುತ್ತೆ ಅದು ಥರ ಆನ್ಸರು ನಿಮ್ಮದು ಚೇಂಜಸ್ ಆಗ್ತಾ ಇದೆ ಆಯಿತಾ. ನಾನೇನೋ ಅದರಲ್ಲಿ ಚೇಂಜಸ್ ಮಾಡ್ತಾ ಇಲ್ಲ, ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್, ಇನ್ನೂ 2 ಕ್ವಶನ್ ಇದೆ, ಅದನ್ನು ಕಂಪ್ಲೀಟ್ ಮಾಡ್ತೀನಿ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದ ಕರೆಕ್ಟ್ ರೀಸನ್ ಫಾರ್ ಸೋಕಿಂಗ್ ದ ಬ್ರಿಕ್ ಇನ್ ವಾಟರ್ ಬಿಫೋರ್ ಯೂಸ್ ಆಯಿತಾ. ಏನು ಹೇಳ್ತಾ ಇದ್ದಾರೆ, ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಬ್ರಿಕ್ನ ಒಂದು ನೀರಲ್ಲಿ ಏನಂತಾರೆ ಅಂಡರ್ ವಾಟರಲ್ಲಿ ಇಮರ್ಸ್ ಮಾಡಿರ್ತಾರೆ. ಯಾಕೆಂದರೆ ಸಿಂಪಲ್ ಆಗಿ ಅದು ಡ್ರೈ ಇದ್ದರೆ ನಮ್ಮ ಸಿಮೆಂಟ್ ಮೋಟರ್ ಏನಿರುತ್ತಲ್ಲ ಅದರಲ್ಲಿರೋ ಮಾಯ್ಶ್ಚರ್ನ ಹೀರ್ಕೊಂಡ್ಬಿಡುತ್ತೆ, ಅದನ್ನ ಮಾಯ್ಶ್ಚರ್ನ ಅಬ್ಸರ್ವ್ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ನಾವು ಯೂಸ್ ಮಾಡ್ತೇವೆ ಅಷ್ಟೇ ಆಯಿತಾ. ಫಾರ್ ಪ್ರಿವೆಂಟಿಂಗ್ ಅಬ್ಸರ್ವೇಷನ್ ಆಫ್ ಮಾಯ್ಶ್ಚರ್ ಫ್ರಮ್ ವಾಟರ್ ಬೈ ಬ್ರಿಕ್ಸ್, ಫಾರ್ ರೆಡ್ಯೂಸಿಂಗ್ ಏರ್ ವಾಯ್ಡ್ಸ್, ಫಾರ್ ರೆಡ್ಯೂಸಿಂಗ್ ಎಫಿಷಿಯನ್ಸಿ, ಯಾವುದು ಬರೋದಿಲ್ಲ ಆಯಿತಾ. ಇದು ಬರುತ್ತೆ ಫಸ್ಟ್ ಆನ್ಸರ್. ಕ್ವಶನ್ ನಂಬರ್ 38 ಆನ್ಸರ್ ಇಸ್ ಎ ಆಯಿತಾ. ಸೊ ಅದ್ರದ್ದು ಎಕ್ಸ್ಪ್ಲನೇಷನ್ ಇಲ್ಲಿದೆ ನೋಡ್ಕೊಳ್ಳಿ ಆಯಿತಾ. ಅದ್ರ ಎಕ್ಸ್ಪ್ಲನೇಷನ್ ಅದೇ ನಾನು ಹೇಳಿರೋದು. ಯಾಕೆಂದರೆ ತುಂಬ ಡ್ರೈ ಇದ್ದರೆ ವಾಟರು ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬ್ರಿಕ್ಕು ಆಯಿತಾ. ವಾಟರು ನೀವು ಮಾಯ್ಸ್ಟ್ ಮಾಡಲ್ದೇನೆ ಯೂಸ್ ಮಾಡಿದ್ರೆ ವಾಟರಲ್ಲಿರೋ ಮಾಯ್ಶ್ಚರು ಆರ್ ವಾಟರು ಅದು ಎಳ್ಕೊಂಡು ಬಿಡುತ್ತೆ. ಅವಾಗ ಏನಂದರೆ ವಾಟರ್ ಸಿಮೆಂಟಿನ್ ಮಾಯ್ಶ್ಚರ್ ವಿಲ್ ಬಿ ರೆಡ್ಯೂಸ್ಡ್. ಸೊ ವಾಟ್ ವಿಲ್ ಹ್ಯಾಪನ್, ವಾಟ್ ವಿ ಆರ್ ಯೂಸ್ ಫಾರ್ ದ ಸಿಮೆಂಟ್ ಮೋಟಾರ್, ಓಕೆ, ದ್ಯಾಟ್ ವಿಲ್ ಕ್ರ್ಯಾಕ್ಡ್ ವಿದಿನ್ ಎ ಶಾರ್ಟ್ ಆಫ್ ಡ್ಯೂರೇಷನ್. ಅದು ಕ್ರ್ಯಾಕ್ ಆಗಿಬಿಡುತ್ತೆ ಡ್ಯೂ ಟು ದ ಇಂಪ್ರಾಪರ್ ಮಾಯ್ಶ್ಚರ್. ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಸಾಕು. Next question, in the composition of good brick, the total content of the silt and clay by weight should not be less than. ನೋಡಿ ಇಲ್ಲೇನೋ ಒಂದು ಹೊಸ ಕ್ವಶನ್ ಥರ ಅನಿಸ್ತಾ ಇದೆಯಲ್ಲ, ಬಟ್ ಈ ಕ್ವಶನ್ ಓಲ್ಡ್ ಇದೆ. ಕಂಪೋಸಿಷನ್ ಆಫ್ ಗುಡ್ ಬ್ರಿಕ್ ಅಂತಲ್ಲಿ ಟೋಟಲ್ ಕಂಟೆಂಟ್ ಆಫ್ ಸಿಲ್ಟ್ ಮತ್ತು ಕ್ಲೇ ಬೈ ವೇಟ್ ಶುಡ್ ನಾಟ್ ಬಿ ಲೆಸ್ ದೆನ್. ನೋಡಿ ನಿನ್ನೆ ಇದೇ ಕ್ವಶನ್ ಕೇಳಿದ್ರು, ಇಲ್ಲಿ ಸ್ವಲ್ಪ ಸ್ಟೇಟ್ಮೆಂಟ್ ಚೇಂಜ್ ಮಾಡಿ ಕೇಳಿದ್ದಾರೆ ಆಯಿತಾ. ಇದು ಆನ್ಸರ್ 50% ಅಂತ ನಾವು ಹಾಕ್ಬೋದಾ, 50% ಅಂತ ಹಾಕ್ಬೋದಾ ಆಯಿತಾ. 50% ಅಂತ ನಾನು ನಿನ್ನೆ ಹೇಳಿದ್ದೆ. ಯಾಕಂದರೆ ಸಿಲಿಕಾ ಯಾವತ್ತು ಮೇನ್ ಕಂಟೆಂಟು 50%, ಎರಡು ಸಿಲಿಕಾ ಏನಂದರೆ 50% ಮೇಲೆ ಇರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಮತ್ತೆ ನಿಮಗೆ ನೆನಪಿಗೋಸ್ಕರ ಇಲ್ಲಿ ಮತ್ತೆ ಹಾಕಿದ್ದೀನಿ.
ಸಿಲ್ಟ್ ಆ್ಯಂಡ್ ಕ್ಲೇ ಆಯಿತಾ 50-60%, ಅಲ್ಯೂಮಿನಾ 20-30, ಲೈಮ್ 5%, ಫೆರಿಕ್ ಆಕ್ಸೈಡ್ 5 to 6, ಮ್ಯಾಗ್ನೀಷಿಯಾ ಲೆಸ್ ದೆನ್ 1, CO2 SO3 ಇನ್ ಸ್ಮಾಲ್ ಪರ್ಸೆಂಟೇಜ್. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್ ಆಗಿದೆ, ಬಟ್ ನೀವು ಅರ್ಥ ಮಾಡ್ಕೋಬೇಕು ಕ್ವಶನ್ಸ್ನ. ರಿಫ್ರಾಕ್ಟರಿ ಬ್ರಿಕ್ಸ್ ಆರ್ ಜನರಲಿ ಯೂಸ್ ಟು ರೆಸಿಸ್ಟ್. ಕ್ವಶನ್ ನಂಬರ್ 40 ನೋಡಿ, 40 ಕ್ವಶನ್ ಮಾಡಿದ್ದೀವಿ ಬ್ರಿಕ್ ಮೇಲೆ. ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ರಿಫ್ರಾಕ್ಟರಿ ಬ್ರಿಕ್ಸ್ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಕೆಮಿಕಲ್ ಆ್ಯಕ್ಷನ್, ಡ್ಯಾಂಪ್ನೆಸ್, ಹೈ ಟೆಂಪ್ರೇಚರ್, ವೆದರಿಂಗ್ ಆ್ಯಕ್ಷನ್. ಯಾವುದಕ್ಕೆ ಯೂಸ್ ಮಾಡ್ತಾರೆ? ಹೈ ಟೆಂಪ್ರೇಚರ್ಗೋಸ್ಕರ ಯೂಸ್ ಮಾಡ್ತಾರೆ, ಆಯಿತಾ? ಹೈ ಟೆಂಪ್ರೇಚರ್ಗೋಸ್ಕರ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇವಾಗ. ನೋಡಿ, ಇಲ್ಲಿ ರಿಫ್ರಾಕ್ಟರಿ ಬ್ರಿಕ್ಸ್ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ಇದೆ. ಸೊ ರಿಫ್ರಾಕ್ಟರಿ ಬ್ರಿಕ್ಸ್ ಏನಂದರೆ ವೆರಿ ಹೈ ಟೆಂಪ್ರೇಚರ್ ಅಪ್ ಟು 1700 ಡಿಗ್ರಿ ಸೆಲ್ಸಿಯಸ್ ವಿತೌಟ್ ಮೆಲ್ಟಿಂಗ್ ಎಟ್ ಸಾಫ್ಟನಿಂಗ್. ಮೆಲ್ಟ್ ಆಗೋದಿಲ್ಲ, ಹೈ ಟೆಂಪ್ರೇಚರ್ಗೋಸ್ಕರ ರಿಫ್ರಾಕ್ಟರಿ ಬ್ರಿಕ್ಸ್ ಯೂಸ್ ಮಾಡ್ತಾರೆ. ದೀಸ್ ಬ್ರಿಕ್ಸ್ ಆರ್ ವೈಟಿಶ್ ಯೆಲ್ಲೋ ಆರ್ ಲೈಟ್ ಬ್ರೌನ್ ಇನ್ ಕಲರ್. ನೋಡಿ, ಕಲರು ನೆನ್ಪಿಟ್ಕೊಡಿ, ಇದ್ರ ಮೇಲೂ ಕ್ವಶನ್ ಕೇಳ್ಬೋದು, ಆಯಿತಾ? ಕಲರ್ ಮೇಲೂ ಕೇಳ್ಬೋದು. ನೆಕ್ಸ್ಟ್ ಪಾಯಿಂಟು, ವಾಟರ್ ಅಬ್ಸರ್ಪ್ಷನ್ ಆಫ್ ದ ರಿಫ್ರಾಕ್ಟರಿ ಬ್ರಿಕ್ ವೇರೀಸ್ ಫ್ರಮ್ 4 to 10%. ಫಸ್ಟ್ ಕ್ಲಾಸ್ ಬ್ರಿಕ್ ಎಷ್ಟಿದೆ ರೀ? 20% ಬೈ ಡ್ರೈ ವೇಟು. ಸೆಕೆಂಡ್ ಕ್ಲಾಸ್ದು 22, ಥರ್ಡ್ ಕ್ಲಾಸ್ದು 25% ಇದೆ, ಆಯಿತಾ? ಸೊ ಈ ಥರ ನೆನ್ಪಿಡಬೇಕು. ಇದ್ರದ್ದು ಎಷ್ಟಿದೆ? 4 to 10%. ದ ಮಿನಿಮಮ್ ಆವರೇಜ್ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ದ ಬ್ರಿಕ್ ಶುಡ್ ಬಿ 32.5 ಮೆಗಾಪಿಸ್ಕಲ್. ಅಂದರೆ 32.5 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ತುಂಬ ಸ್ಟ್ರೆಂತ್ ಇದೆ, ಜಾಸ್ತಿ ಸ್ಟ್ರೆಂತ್ ಇದೆ ಅದು, ಆಯಿತಾ? ಮತ್ತು ಇದ್ರದ್ದು ವೇಟು ಜಾಸ್ತಿ ಇರುತ್ತೆ. ಯಾಕೆಂದರೆ ಯಾವಾಗ ನಿಮ್ಮ ಸ್ಟ್ರೆಂತ್ ಜಾಸ್ತಿ ಬರ್ತಿದೆ ಅಂದರೆ ಡೆನ್ಸಿಟಿನೂ ಜಾಸ್ತಿ ಆಗುತ್ತೆ, ಅದನ್ನು ವೇಟು ಇನ್ಕ್ರೀಸ್ ಆಗುತ್ತೆ. ದೀಸ್ ಬ್ರಿಕ್ಸ್ ಆರ್ ಯೂಸ್ ಇನ್ ಫರ್ನೆನ್ಸ್, ಲೈನಿಂಗ್, ಹಾಲೋ ಫೈಲ್ಸ್ ಆ್ಯಂಡ್ ಕ್ರೂಸೆಬಲ್ಸ್. ಸೊ ಇಲ್ಲಿ ಯೂಸ್ ಮಾಡ್ತಾರೆ, ಅಂದರೆ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಅಲ್ಲಷ್ಟೇ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪರ್ಸಂಟೇಜ್ ಕಂಟೆಂಟ್ ಆಫ್ ಸಿಲಿಕಾ ಇನ್ ಎನ್ ಗುಡ್ ಕ್ವಾಲಿಟಿ ಬ್ರಿಕ್ ಅರ್ತ್? ಆಯಿತಾ? ಸೊ ಇದು ಲಾಸ್ಟ್ ಕ್ವಶನ್ನು ಇವತ್ತಿದ್ದು. ವಾಟ್ ಈಸ್ ದ ಪರ್ಸಂಟೇಜ್ ಕಂಟೆಂಟ್ ಆಫ್ ಸಿಲಿಕಾ ಇನ್ ಎ ಗುಡ್ ಕ್ವಾಲಿಟಿ ಬ್ರಿಕ್ ಅರ್ತ್? ಸಿಲಿಕಾ ಮೇಲೆ ಮತ್ತೆ ಕ್ವಶನ್ ಇದೆ, ಆಯಿತಾ? ಸೊ 50 to 60%, ಆಯಿತಾ? ಸೊ ಇಲ್ಲಿ ಈ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡೋಣ, ಯಾಕೆಂದರೆ ನೋಡಿ ಮತ್ತೆ ನಾಳೆ ಕವರ್ ಮಾಡೋಣ. ಯಾಕಂದರೆ ವಿಡಿಯೋ ಲೆಂತ್ ಆಲ್ರೆಡಿ 40 minutes ಆಗಿಬಿಟ್ಟಿದೆ, 38 minutes. ಓಕೆ, ಸೊ ಪರ್ಸೆಂಟೇಜ್ ಕಂಟೆಂಟ್ ಆಫ್ ಸಿಲಿಕಾ ಇನ್ ಎ ಗುಡ್ ಬ್ರಿಕ್ ಅರ್ತ್ ಈಸ್ 50 to 60% ಅಂತ ಹೇಳ್ತಾ ಇದ್ದೀವಿ, ಆಯಿತಾ? ಸೊ ನಮ್ಮ ವಿಡಿಯೋನ ಲೈಕ್, ಕಮೆಂಟ್, ಶೇರ್ ಮಾಡಿ, ಎಲ್ಲರೂ ಮಾಡಿ, ಆಯಿತಾ? ಲೈಕ್, ಕಮೆಂಟ್, ಶೇರ್ ಮಾಡಬೇಕು. ಯಾಕೆಂದರೆ ನಿಮಗೋಸ್ಕರ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ ನಾನು, ಮುಂದೆನೂ ಪಡ್ತೀನಿ. ಬಟ್ ನೀವು ಮಾಡೋದು ಒಂದೇ ಕೆಲಸ, ಏನು ಮಾಡ್ಬೇಕಂದ್ರೆ ಲೈಕ್, ಕಮೆಂಟ್, ಶೇರ್. ಮತ್ತು ನಮ್ಮ ಗ್ರೂಪ್ ಚಾನೆಲ್, ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಎಲ್ಲರೂ, ಸರಿನಾ? ಧನ್ಯವಾದಗಳು. ಥ್ಯಾಂಕ್ಸ್ ಎವ್ರಿ ಒನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.